ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗಂಡಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುವಾರದ ಗೃಹಿಣಿಯರ ವಿಶೇಷವಾದಂತ ಕಾರ್ಯಕ್ರಮ. ಗುರುವಾರದ ಗೃಹಿಣಿಯರು ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಏನ್ರಿ ಮುರಳಿ ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದೀರಾ, ಬೇರೆ ಕಾರ್ಯಕ್ರಮ ಶುರು ಮಾಡಿ ನಮ್ಮನೆ ಕೈ ರುಚಿ ತಿನ್ ನೋಡಿ ಆಮೇಲೆ ಹೇಳಿ ಮಾಡ್ಕೊಳ್ಳಿ ನೋಡ್ಕೊಳ್ಳಿ ತಿನ್ಕೊಳ್ಳಿ ಅಂತ ಬರೀ ನೀವೇ ಹೇಳ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ಎಲ್ಲ ಬಂದು ಕೂತಿದ್ದಾರೆ. ಮೊದಲನೇದಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಮೇಡಮ್, ಬನ್ನಿ. ಹಲೋ ಸರ್. ನಮಸ್ಕಾರ. ಏನ್ ನಿಮ್ಮ ಹೆಸರು? ಮೇಘಶ್ರೀ. ಮೇಘಶ್ರೀ, ಏನ್ ಮಾಡ್ಕೊಂಡಿದ್ದೀರಾ? ನಾನು ಆರ್ಕಿಟೆಕ್ಚರ್ ಕಂಪ್ಲೀಟ್ ಆಯ್ತು. ಈಗ ಮೇಘ ಮಯೂರಿ ಸೀರಿಯಲ್ ಅಲ್ಲಿ ನೆಗೆಟಿವ್ ರೋಲ್ ಮಾಡ್ತಿದ್ದೀನಿ. ನೀವಾ? ಹೌದು. ವಿಲನ್ ತರ ಹೌದು. ಕಾಣ್ತಲ್ವಲ್ಲ ನೀವು ವಿಲನ್ ತರ? ನಾವು ವಿಲನ್ ಸ್ವಲ್ಪ ಹಿಂಗೆಲ್ಲ ಒಂದು ಹಿಂಗೆಲ್ಲ ಹಿಂಗಿರಬೇಕು, ಸ್ವಲ್ಪ ಖರಾಬಾಗಿ ಕಾಣ್ಬೇಕು. ಅದಕ್ಕೆ ವಿಲನ್ ತರ ಕಾಣಿರೋ ರೆಡ್ ಕಲರ್ ಹಾಕೊಂಡ್ಬಿಟ್ಟಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ಕ್ಯೂಟ್ ಆಗಿ ಇರಬೇಕು ಹುಡುಗಿರು. ಓಕೆ, ಏನ್ ನಿಮ್ಮ ಹೆಸರು ಅಂತ ಹೇಳಿದ್ರಿ? ಮೇಘಶ್ರೀ. ಸೀರಿಯಲ್ ಅಲ್ಲಿ ಏನು? ಚಾರು. ಚಾರುನಾ? ಓಕೆ, ಚಾರು ಮೇಘಶ್ರೀ ಏನಂತ ಕರೀತಾರೆ ಜನ ನಿಮ್ನ? ಜಾಸ್ತಿ ಚಾರು ಅಂತಾರೆ, ಮನೆಹಾಳಿ ಅಂತಾರೆ. ನಾವ್ ಹಂಗೆಲ್ಲ ಕರಿಯಕ್ಕಾಗಲ್ಲ, ನಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಎಷ್ಟು ವರ್ಷದ ಸೀರಿಯಲ್ ಮಾಡ್ತಾ ಇದ್ದೀರಾ? ನನ್ಗೆ 6th ಇಂದಾನೆ ಆಫರ್ ಬಂದಿತ್ತು. ನಾನ್ 6th, ನಾನು ಓದಿದೆಲ್ಲ ಮಂಡ್ಯ, ಹುಟ್ಟಿದಿಲ್ಲಿ. ಬಟ್ ಬೆಳೆದಿದ್ದಾರದಿಲ್ಲಿ ಇಲ್ಲ, ಬೆಳೆದಿದ್ದೆಲ್ಲ ಅಲ್ಲೇ ಮಂಡ್ಯ, ತಿರ್ಗಾ ಬೆಂಗಳೂರು ಕಾಲೇಜ್ ಗಿಲ್ ಜಾಯ್ನ್ ಆದೆ. ಸೊ ನಾನು 6th ಅಲ್ಲಿ ಆಫರ್ ಬಂದಿತ್ತು. ನಾನು ಡಾನ್ಸ್ ಪ್ರೋಗ್ರಾಮ್ ಸುಮ್ಮನೆ ಹೀಗೆ ಹೋಗ್ತೀನಲ್ಲ ಹಾಗೆ. ಸೊ ಅವಾಗ ಅಷ್ಟು ಇಂಟ್ರೆಸ್ಟ್ ಆಗ್ಲಿಲ್ಲ ನನ್ಗೆ. ಬೇಡ ಅದೆಲ್ಲ. ಈಗ ಆಕ್ಟಿಂಗ್ ನೋಡ್ದೆ, ಯಾರು ಮಾಡ್ತಾರೆ, ನಾನ್ ಯಾಕೆ ಮಾಡ್ಬಾರ್ದು ಅನ್ಸ್ತು. ಬಟ್ ಅಡಿಗೆ ಮಾಡೋದು ಯಾವಾಗ ಕಲ್ತ್ರಿ? ಅಡ್ಗೆ ಹಂಗೆ ಫ್ರೀ ಟೈಮಲ್ಲಿ ಮಾಡ್ತಿರ್ತೀನಿ. ನನ್ಗೆ ಈ ಅನ್ನ ಸಾಂಬಾರ್ ಅದೆಲ್ಲ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ನೀವು ಅಡಿಗೆನೇ ಮಾಡಿಲ್ಲ, ಕೈ ತೋರಿಸ್ರಿ. ಇಲ್ಲ, ನಿಜಾನು 2 ತೋರಿಸ್ತೀನಿ. ಕಾಫಿಗೆ ಮನೇಲಿ ಒಲೆನೂ ಹಚ್ಚಿಲ್ಲ. ಓಕೆ, ಅಡಿಗೆ ಮಾಡಕ್ ಬಂದಿದ್ದೀರಾ, ನೋ ಪ್ರಾಬ್ಲಮ್. ಏನ್ ಅಡಿಗೆ ಮಾಡ್ತಾ ಇದ್ದೀರಾ? ನಾನಿವತ್ತು ಸ್ಪೈಸಿ ರೋಲ್ ಬಜ್ಜಿ. ಯಾರು ಹೇಳ್ಕೊಟ್ರು? ಅಮ್ಮ. ನಿಮ್ಮಮ್ಮ ಬಂದಿದಾರ ಇಲ್ಲಿ? ಓಕೆ, ನೋ ಪ್ರಾಬ್ಲಮ್. ಅಡಿಗೆ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದ್ದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ನೋ ಪ್ರಾಬ್ಲಮ್. ಮಾಡಕ್ ಏನೇನ್ ತಂದಿದ್ರೆ ಹೇಳಿ. ಸ್ಪೈಸಿ ರೋಲ್ ಬಜ್ಜಿ ಬೇಕಾಗುವ ಸಾಮಗ್ರಿಗಳು: ಬಜ್ಜಿ ಮೆಣಸಿನಕಾಯಿ, ಸಿಹಿ ಜೋಳ, ಆಲೂಗೆಡ್ಡೆ, ಈರುಳ್ಳಿ, ಅಚ್ಚ ಖಾರದ ಪುಡಿ, ಜೀರಿಗೆ ಪುಡಿ, ಓಂಕಾಳು, ಮೈದಾ ಹಿಟ್ಟು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಶುರು ಮಾಡುವ. ಏನ್ ಕೊಡ್ಲಿ ಫಸ್ಟ್ ಶುರು ಮಾಡಕ್? ಫಸ್ಟ್ ಒಂದು ಬೌಲ್ ಕೊಡಿ. ಏನಕ್ಕೆ ಹೇಳಿ? ಇದೆಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ನಮ್ಮ ಫಸ್ಟ್ ನನ್ ಕೆಲಸ ಮಾಡೋನ್ ಬೈತಾರೆ, ನಾನು ಮಾಡಲ್ಲ, ಸೋಂಬೇರಿ. ಅದ್ ಗೊತ್ತಾಗುತ್ತೆ ನೋಡಿದ್ರೆ. ಈಗ 1-2-3 ಸ್ವಲ್ಪ ವಿಲನ್ ತರ ಮಾತಾಡ್ರಿ. ನಮ್ಮ ಹತ್ರ ಸ್ವಲ್ಪ ನಗ್ನಗ್ತಲ್ಲ ಮಾತಾಡ್ರಿ. ಸ್ವಲ್ಪ ಇದ್ ಕೊಡಿ. ಸ್ಮ್ಯಾಶ್ ಮಾಡೋದು? ಸ್ಮ್ಯಾಶ್ ಮಾಡೋದಿಲ್ಲ, ಕೈಲೇ ಮಾಡ್ಬೇಕು. ಹೌದಾ? ನಾವು ಖರಾಬ್ ವಿಲನ್ಗಳು, ಗೊತ್ತಾಗತ್ತಾ? ಏನೋ ಎಲ್ ಬೇಕಾ? ಆಗ್ತಾ ಇಲ್ಲ. ಮಾಡ್ತೀನಿ. ಮಾಡಿ. ನಿಮ್ಮ ಅಮ್ಮನ್ ಕರೀಲಾ? ಬೇಡ ಬೇಡ. ಸ್ಕ್ರಿಪ್ಟ್ ಕೊಡ್ಲಾ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ? ಬೇಡ, ಗೊತ್ತಾ? ಬರ್ಕೊಂಡ್ ಬಂದಿದ್ದೀರಾ? ಇಲ್ಲ. ಈಗ ಈ ಸ್ವೀಟ್ ಕಾರ್ನ್ ರುಬ್ಕೋಬೇಕು. ಸ್ವಲ್ಪ ಸ್ವೀಟ್ ಕಾರ್ನ್ ರುಬ್ಕೋಬೇಕಾ? ಹೌದು. ಒಂಚೂರು ನೀರ್ ಹಾಕ್ಬಾರ್ದು. ರುಬ್ಕೊಳ್ಳಿ. ಅಲ್ಲೇ ನೋಡಿ ಜಾರು. ಇಲ್ಲ, ನೀವು ತೆಗಿರಿ ನೋಡ, ಜಾರನ್ ಮುಟ್ಲಣ. ಆಯ್ತು, ಅರ್ಧ ಆಯ್ತು. ಈಗ ಇದನ್ನ ಹಾಕೋತೀನಿ. ಓಕೆ, ಹಾಕಿ. ಅಡಿಗೆ ಮಾಡೋದೇ ಕಷ್ಟ. ಕಲ್ತಿಲ್ಲ ಅಂದ್ರೆ, ಕಲ್ತ್ಬಿಟ್ರೆ ಈಸಿ. ಈಗ ಇದನ್ನ ಇದ್ರೊಳಗೆ ಹಾಕೋಬೇಕು. ಆಲೂಗಡ್ಡೆ ಜೊತೆಗೆ ಸ್ವಲ್ಪ ಕಾರ್ನ ನಾವು ಮಾಡ್ಕೊಂಡಿದೀವಿ, ಅದನ್ನ ಹೌದು. ಜೀರಾ ಪೌಡರ್ ಹಾಕೊಳ್ಳಿ. ಗೊತ್ತಾಯ್ತು ನಿಮ್ಗೆ? ಓಂಕಾಳಿದು ಜೀರಾ ಕಾಳು ಹಾಕ್ತಿರ್ತಾನೆ. ನಂಗೆ ಇದೆರಡು ಕನ್ಫ್ಯೂಸ್. ಆದ್ರೂ ನೀವು ಅದನ್ನ ಹೇಳಿಬಿಡಿ. ಇದು ಜೀರಿಗೆ ಪುಡಿ ಅಷ್ಟೇ. ಉಲ್ಟಾ ಮಾಡೋದಾಯ್ತು. ಎರಡು ಹಾಕ್ತಿವಲ್ಲ, ಹಾಕೊಳ್ತಾರೆ ಜನ. ಹಾಕೊಳ್ಳಿ. ಒಂದ್ ಸ್ವಲ್ಪ ಹಾಕೋಬೇಕು, 1/2 ಸ್ಪೂನ್ ಅಷ್ಟೇ. ಓ ಎಸ್, ನೋ ಪ್ರಾಬ್ಲಮ್. ಮತ್ತೆ ಈರುಳ್ಳಿ ಅದೊಂದು ಸ್ವಲ್ಪ, ಉಪ್ಪು, ಸೀರಿಯಲ್ ಎಲ್ಲ ಅವಕಾಶಗಳು ಬರ್ತಾ ಇದೆಯಾ? ಎಲ್ಲಾ ಚಾನಲ್ ಕರೀತಾ ಇದ್ದಾರಾ ಬಂದು ಮಾಡಿ ನಮಗೂ ಸೀರಿಯಲ್ ಅಲ್ಲಿ ವಿಲ್ಲನ್ ತರ ಅಂತ? ಇಲ್ಲ, ನಂಗೆ ಬರೀ ನೆಗೆಟಿವ್ ರೋಲೇ ಸಿಗುತ್ತೆ. ಒಳ್ಳೇದ್ರಿ. ನನ್ಗೀಗ ಅಚ್ಕಾರದ ಪುಡಿ ಬೇಕು. ತೊಳಿ. ಎವರೆಸ್ಟ್ ಅವರ ಅಚ್ಕಾರದ ಪುಡಿ ಎಷ್ಟು ಬೇಕಾದ್ರೆ ಹಾಕೊಳ್ಳಿ. ಒಂದ್ ಸ್ವಲ್ಪ. ಖಾರ ಬೇಕಾ? ಖಾರ ಬೇಕು. ಬಳೆ ಎಲ್ಲ ಹಿಂದೆ ಕೇಳ್ಕೊಡ್ರಿ. ನೆಕ್ಕಿಲ್ಲ ಒಳಗ್ ಬಿದ್ದು ಒಳಗಡೆ ಲಕ 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 ಅಂತ ಒಳಗೆ ಶುರು ಆಗ್ಬಿಡುತ್ತೆ. ಆಮೇಲೆ
ಎಣ್ಣೆ ಇಟ್ಕೊಳ್ಳೋದಾ? ಹಾ, ಎಣ್ಣೆ ಇಟ್ಕೊಳ್ಳಿ. ಚಪಾತಿ ಹೊತ್ತಕ್ಕೆಲ್ಲ ಬರ್ತೀನ್ರಿ ನಿಮ್ಗೆ? ಟ್ರೈ ಮಾಡ್ತಿದ್ದೀನಿ. ಡೌಟಪ್ಪ. ಇಂಡಿಯಾ ಪಾಕಿಸ್ತಾನ್ ಆ ಥರ ರೌಂಡ್ ಎಲ್ಲ ಬರಲ್ಲ. ಪರವಾಗಿಲ್ಲ, ಇದನ್ನ ಚೂಸ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಾಡ್ಕೊಳ್ಳಿ. ಶಕ್ತಿ ಎಲ್ಲ ಬಿಟ್ಟು ಮಾಡಿ, ಚೆನ್ನಾಗಿ ಸ್ಮ್ಯಾಶ್ ಆಗ್ಲಿ. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ? ಸೀರಿಯಲ್ ಅಲ್ಲಿ ಹಾಡು ಹೇಳ್ತೀನಿ. ಸೀರಿಯಲ್ ಅಲ್ಲ, ನಿದ್ದೆ ಮಾಡ್ತಿರ್ತೀನಿ. ಅದೇ ಮಾಡೋದು ಗೊತ್ತಾಗುತ್ತೆ ನೋಡಿದ್ರೆ. ಏನು ಹಾಡು ಹೇಳ್ತೀವಿ ಅಂತ ಹಾಡು ಹೇಳಕ್ ಬರ್ತಾ ನಿಮ್ಗೆ? ಹಂಗೆ ಬಿಡಿ. ಬಾತ್ರೂಮ್ ಸಿಂಗರ್. ಪರವಾಗಿಲ್ಲ, ಸ್ವಲ್ಪ ಹಾಡಿ ನೋಡೋಣ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ ಓ ಒಲವೇ ನೀನಲ್ಲಿ ಹುಡುಕಾಟ ನಿನಗಿನ್ನಲ್ಲಿ ಕಾರ್ ಮೋಡ ಸಾಕು ತನ್ನ ಅನ್ಬಿಟ್ರೆ ಮುಂದಕ್ಕೆ ಬರಲ್ಲ. ಓಕೆ, ಸಾಕು, ಪರವಾಗಿಲ್ಲ. ಇಷ್ಟೊಂದು ಚೆನ್ನಾಗಿ ಆಡ್ತೀರಾ, ಹಾಡು ಅಭ್ಯಾಸ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಈಗ ಮೆಣಸಿನ್ಕಾಯಿ ಬಜ್ಜಿಗೆ ನಾನು ಹಿಂಗ್ ಕಟ್ ಮಾಡ್ಕೋಬೇಕು ಮಧ್ಯ. ಆ ಕಡೆ ಸ್ವಲ್ಪ ಸ್ಪೇಸ್ ಬಿಟ್ಟು ಮಧ್ಯ ಒಳಗಿರೋ ಬೀಜ ಎಲ್ಲ ತೆಗೆದ್ಬಿಡ್ಬೇಕು. ಸೊ ಇದನ್ನ ಇದ್ರೊಳಗೆ ಹಾಕೋಬೇಕು. ನನ್ನ ಅಕ್ಕನ ಮಗ ನಿಮ್ ದೊಡ್ಡ ಫ್ಯಾನು. 2 ವರ್ಷ ಅವನ್ಗೆ. ಸೊ ನಿಮ್ದು ತಿನ್ಕೊಳ್ಳಿ ನೋಡ್ಕೊಳ್ಳಿ ಅಂತಿರಲ್ಲ, ನೋಡ್ಕೊಳ್ಳಿ. ಅವನು ಬೇರೆ ತರ ಹೇಳ್ತಾನೆ, ವಿಲನ್ ತರ ಹೇಳ್ತಿಲ್ರಿ ನಿಮಗೆ. ಕುಕೀಸ್ ಪಾರ್ಟ್ನರ್ ಯುನಿಬಿಕ್ ಕುಕೀಸ್. ಈ ತರ ಇದ್ರೊಳಗ್ ಪೂರ್ತಿ ಇದ್ ಮಾಡ್ಕೋಬೇಕು. ಓಕೆ. ಅವ್ನ್ ನಿಮ್ ಡೈಲಾಗ್ಗೆ ಇನ್ನೇನೇನೋ ಆಡ್ ಮಾಡ್ಕೊಂಡಿದ್ದಾನೆ. ಏನೇನು ಆಡ್ ಮಾಡ್ಕೊಂಡಿದ್ದಾನೆ ಅವನು? ಫಸ್ಟ್ ನೋಡ್ಕೊಳ್ಳಿ ಅಂತೆ, ಆಮೇಲೆ ಬರ್ಕೊಳ್ಳಿ ಅಂತೆ, ಆಮೇಲೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೆಟ್ಕೊಳ್ಳಿ ಅಂತ. ಸಕ್ಕತ್ತಾಗಿದೆ. ಅವ್ನು ಕರ್ಕೊಂಡ್ ಬರ್ಬಾರ್ದು, ಅವ್ನಿಗೆ ಒಂದು ಯುನಿಬಿಕ್ ಕುಕೀಸ್ ಕೊಡ್ತಾ ಇದೆ. ಬಂದಿದ್ದಾನೆ. ಅದು ತರ ಚೆನ್ನಾಗಿದೆ ರೀ. ಇವಾಗ ನಾನು ಹೇಳ್ತೀನಿ, ಮಾಡಿ ನೀವು. ಓಕೆ. ಈಗ ಕೊತ್ತಂಬರಿ ಸೊಪ್ಪು ಓಕೆ ಇದ್ರ ಮೇಲೆ ಹಿಂಗೆ. ಇವಾಗ ಇದನ್ನ ಲಟ್ಟಿಸ್ಕೋಬೇಕು. ಲಟ್ಸಿ. ಇಂಡಿಯಾ ಪಾಕಿಸ್ತಾನ ಬಂದ್ರೆ ಬೇಜಾರ್ ಮಾಡ್ಕೋಬೇಡಿ. ಇಲ್ಲ, ನಾವೇನ್ ಬೇಜಾರ್ ಮಾಡ್ಕೊಳಲ್ಲ. ಇದು ಮೈದಾ ಹಿಟ್ಟಲ್ಲಿ ಒಂಚೂರು ಹಿಂಗ್ ಮಾಡಿ 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 ಮಾಡಿ. ಈಗ ಹೇಳಿಮ್ಮ. ಕಟ್ ಮಾಡ್ಕೋಬೇಕು. ಎಸ್. ನಂಗೆ ಚುಚ್ಚಕ್ ಬರುತ್ತೆ, ಈ ತರ ಕಟ್ ಮಾಡಕ್ ಬರಲ್ಲ. ಫಸ್ಟ್ ಚುಚ್ಚೋದು ಈಸಿ ಅಲ್ವಾ, ಚುಚ್ಬಿಡ್ತಾರೆ. ಆಮೇಲೆ ಕಟ್ ಮಾಡೋದೆಲ್ಲ ಆಮೇಲೆ ಬರುತ್ತೆ. ಸೊ ಈಗ ಹೇಳಿ. ಇದಿದೆಯಲ್ಲ, ರೋಲ್ ಮಾಡ್ಕೋಬೇಕು. ಓಹೋ, ಜಾನ್ ಕೆಲಸ ಮಾಡಿ. ಮತ್ತೆ ದೊಡ್ಡದಾಗಿ ಓದ್ಕೋಬಹುದಾಗಿತ್ತು ನೀವು. ಸುತ್ತಾನೆ ಅಡಿಗೆ ಮಾಡೋ ಮನ್ಸು ಹೆಂಗ್ ಬಂತು ನಿಮ್ಗೆ? ಅದಕ್ಕೆ ಹೇಳ್ತಾ ಇರೋದು. ನಿಮ್ ಪ್ರೋಗ್ರಾಮ್ ಇದೆಯಲ್ಲ, ನೋಡಿ ನೋಡಿ ಓಕೆ, ಅಡಿಗೆ ಬಗ್ಗೆ ನಾವು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದೀವಿ. ಓಕೆ, ಮಾಡ್ಕೊಳ್ಳಿ. ಫಸ್ಟ್ ಎಣ್ಣೆಲಿ ಹಾಕ್ಬಿಡಿ. ಹಾ, ಓಕೆ, ಹಾಕಿ. ರೆಡಿ. ಸ್ಪೈಸಿ ರೋಲ್ ಬಜ್ಜಿ. ಸ್ಪೈಸಿ ರೋಲ್ ಬಜ್ಜಿ ಕಷ್ಟಪಟ್ಟು ಮಾಡಿ ನಮ್ಗೆ ಕೈ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮೇಘಶ್ರೀ ಅವರು. ಸಿಕ್ಕಾಪಟ್ಟೆ ಸೀರಿಯಲ್ ನೋಡಿರ್ತೀರಾ, ಬರೀ ವಿಲನ್ ಕ್ಯಾರೆಕ್ಟರ್ ಸಿಗ್ತಾ ಇದೆಯಂತೆ. ಆದಷ್ಟು ಬೇಗ ಹೀರೋಯಿನ್ ಕ್ಯಾರೆಕ್ಟರ್ಗಳು ಸಿಗ್ಲಿ ಅಂತ ನಾವು ಆಶಿಸಿ ಅದ್ಭುತವಾಗಿರೋ ಮೆಣಸಿನಕಾಯಿನ ನಮಗೆ ಕೊಟ್ಟು ಹೋಗಕ್ಕೆ ಬಂದಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ಖಾರ ಇದ್ರೆ ನೆಕ್ಕೊಳ್ಳಿ. ಸ್ಪೈಸಿ ರೋಲ್ ಬಜ್ಜಿ ಮಾಡುವ ವಿಧಾನ: ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆ ಹಾಕಿ ಮ್ಯಾಶ್ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಸಿಹಿ ಜೋಳ ಹಾಕಿ ಗ್ರೈಂಡ್ ಮಾಡಿ ಆಲೂಗೆಡ್ಡೆಗೆ ಹಾಕಿ ಓಂಕಾಳು, ಜೀರಿಗೆ ಪುಡಿ, ಈರುಳ್ಳಿ, ಉಪ್ಪು,
ಅಚ್ಚ ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಧ್ಯ ಕತ್ತರಿಸಿದ ಬಜ್ಜಿ ಮೆಣಸಿನಕಾಯಿಗೆ ತುಂಬಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿಡಿ. ಕಲಸಿದ ಮೈದಾ ಹಿಟ್ಟಿನ ಮಿಶ್ರಣವನ್ನು ಲಟ್ಟಿಸಿಕೊಂಡು ಉದ್ದವಾಗಿ ಕತ್ತರಿಸಿ ಮಸಾಲ ತುಂಬಿದ ಮೆಣಸಿನಕಾಯಿಗೆ ಸುತ್ತಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸ್ಪೈಸಿ ರೋಲ್ ಬಜ್ಜಿ ಟೊಮ್ಯಾಟೊ ಸಾಸ್ ಜೊತೆ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡಿ ನೋಡುವ. ಹಾ, ಹೇಗ್ ಮಾಡಿದ್ದೀನೋ ಗೊತ್ತಿಲ್ಲ. ಇದು ಸಾಸ್ ಹಾಕೊಂಡು ತಿನ್ಬೇಕು. ಎಲ್ಲ ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಆಗಿದೆ. ಯಾರು ಹೇಳ್ಕೊಟ್ಟಿದ್ದೀನಿ ನಿಮಗೆ? ನಿಮ್ಮಮ್ಮನ? ನಮ್ಮ ಓಕೆ. ಹಂಗೆ ಹೊಸ ರೆಸಿಪೀಸ್ ಮಾಡ್ತಿರ್ತೀವಿ ಮನೇಲಿ ಏನಾದ್ರು. ನೀವು? ನಾವೇ. ಅಮ್ಮ ಮಾಡ್ತಾರೆ ಅಂತ ಹೇಳಿ. ನಾವು ಅಂದ್ರೆ ಇಬ್ರು. ಕುಕ್ಕೀಸ್ ತಿಂದಿದ್ದೀರಾ? ಇಲ್ಲ. ತಿಂದಿಲ್ವಾ? ಇಲ್ಲ. ಕುಕ್ಕೀಸ್ ತಿಂದಿಲ್ವಾ? ಇಲ್ಲ. ಒಳ್ಳೇದಾಯ್ತು, ಇಂಥವರೇ ಬೇಕು ನಮ್ಗೆ. ನೋಡಿ, ತಿನ್ನದ ತಿನ್ ನೋಡಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಅದಕ್ಕೆ ಕೊಟ್ಟಿದ್ದು. ಚೆನ್ನಾಗಿಲ್ಲ ಅಂದ್ರೆ ಕೊಡ್ತಿದ್ವಾ? ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಮ್ಯಗಶ್ರೀ ಅವರು ಸಾಕಷ್ಟು ಸೀರೆಗಳಲ್ಲಿ ಇವ್ರ ಮುಖ ನೋಡಿರ್ತೀರಾ. ಆದ ತಕ್ಷಣ ವಿಲ್ಲಂತರ ಏನಿಂಗೆಲ್ಲ ಕೊಟ್ಟು ಫೋಕಸ್ ಎಲ್ಲ ಕೊಟ್ಟು ಖರಾಬಾಗಿ ಮಾಡಿರ್ತಾರೆ. ಪರವಾಗಿಲ್ಲ, ತುಂಬಾ ಚೆನ್ನಾಗಿ ಅಡಿಗೆ ಮಾಡೋ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಅವ್ರ ಅಮ್ಮನ ಹತ್ರ ಅಡಿಗೆ ಕಲ್ತ್ರೆ ಸಿಕ್ಕಾಪಡೆ ಸಖತ್ತಾಗಿ ಅಡಿಗೆ ಮಾಡ್ಬೋದು. ಇವ್ರಿಗೆ ನಮ್ಮ ಯುನಿಬಿಕ್ ಕುಕ್ಕೀಸ್ ಅವರು ಅದ್ಭುತವಾಗಿರುವಂತಹ ಸೆಲೆಬ್ರೇಷನ್ ಕುಕ್ಕೀಸ್ ನ ಕೊಡ್ತಾ ಇದ್ದಾರೆ. ಎಲ್ಲಾ ರೀತಿಯ ಕುಕ್ಕೀಸ್ ಇದ್ರೊಳಗಿದೆ. ಜೀರಾ ಕುಕ್ಕೀಸು, ಬ್ರೇಕ್ಫಾಸ್ಟ್ಗೆ ಈಕ್ವಲೆಂಟ್ ಕುಕ್ಕೀಸು, ಎಲ್ಲ ಕುಕ್ಕೀಸ್ ಇದೆ. ಟೇಸ್ಟ್ ಮಾಡಿ. ಇದು ನಿಮ್ಮ ಅಕ್ಕನ ಮಗನಿಗೆ ಏನಂದ ಅವನು? ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಲೆಕ್ಕೊಳ್ಳಿ. ಕೊಡ್ರಿ ಅವನಿಗೆ, ಅವ್ನು ಸಿಕ್ಲಿ ಮಾಡ್ತೀನಿ ಅವ್ನಿಗೆ. ಓಕೆ, ಥ್ಯಾಂಕ್ ಯು. ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ವಾಸಂತಿ ರಾಮಣ್ಣ. ವಾಸಂತಿ ರಾಮಣ್ಣ ಅವರು ಎಲ್ಲಿಂದ? ಶೃಂಗೇರಿ. ಶೃಂಗೇರಿಯವರ? ಎಲ್ಲಿ ಶೃಂಗೇರಿ ಮನೆ? ಶಾರದಾ ಧನ್ವಂತರಿ ಹಾಸ್ಪಿಟಲ್ ಕ್ವಾರ್ಟರ್ಸ್. ಹೌದೇನು? ಬಂದ್ರೆ ದೇವದರ್ಶನ ಎಲ್ಲ ಮಾಡಿಸ್ತೀರಾ? ಬರ್ಬೋದಾ? ಓಕೆ. ಶೃಂಗೇರಿಯಿಂದ ಬಂದಿರೋದು ಮೊದಲನೇವ್ರು ನೀವೇ ಇರ್ಬೇಕು ನಮ್ಮ ಕಾರ್ಯಕ್ರಮಕ್ಕೆ. ಶೃಂಗೇರಿಗೂ ತಲುಪಿದೆ ನಮ್ಮ ಕಾರ್ಯಕ್ರಮ ಅಂತ ಆಯ್ತು. ಓಕೆ, ಏನ್ ಮಾಡ್ತಾ ಇದೀರಾ ನೀವು? ಮೂಲಂಗಿ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಓಕೆ, ಮೂಲಂಗಿ ಸೊಪ್ಪಿನ ಪಲ್ಯ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಮೂಲಂಗಿ ಸೊಪ್ಪಿನ ಪಲ್ಯ ಬೇಕಾಗುವ ಸಾಮಗ್ರಿಗಳು: ಮೂಲಂಗಿ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿ, ಹುಣಸೆ ರಸ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ತೆಂಗಿನಕಾಯಿ ತುರಿ, ಗರಂ ಮಸಾಲ, ಅರಿಶಿನ, ಕರಿಬೇವು, ಉಪ್ಪು, ಎಣ್ಣೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಶ್ರೀಮತಿ ರಾಮಣ್ಣನವರು. ಶೃಂಗೇರಿಯಿಂದ ಬಂದಿದ್ದಾರೆ. ಶೃಂಗೇರಿಯಿಂದ ಬಂದು ಅದ್ಭುತವಾಗಿರುವಂತಹ ಒಂದು ಮೂಲಂಗಿ ಸೊಪ್ಪಿನ ಪಲ್ಯವನ್ನ ಮಾಡಿ ತೋರಿಸ್ತೀನಿ ಮುರಳಿಯವರೇ, ಯಾರು ಮಾಡಿ ತೋರಿಸಿಲ್ಲ ಅಂತ ಹೇಳಿದ್ದಾರೆ. ಶುರು ಮಾಡುವ. ಏನ್ ಕೊಡಿ ಫಸ್ಟ್? ಬಾಣ್ಲಿ ಕೊಡು. ರಾಮಣ್ಣವ್ರು ಏನ್ ಮಾಡ್ತಾರೆ? ರಾಮಣ್ಣವ್ರು ಕೊರಿಯರ್ ಮಾಡ್ತಾರೆ. ಹೌದಾ? ಕೊರಿಯರು. ಮಳೆಗಳು ಹೆಂಗಿದೆ ಶೃಂಗೇರಿ? ಜಾಸ್ತಿನಾ ಕಡಿಮೆನಾ? ತುಂಬಾ ಇತ್ತು, ಇವಾಗ ಕಡಿಮೆ ಆಗಿದೆ. ಜನ ಬರೋರು ಜಾಸ್ತಿ ಆಗ್ಬಿಟ್ರಲ್ಲ ಈಗ. ಹಾ, ಶುರು ಮಾಡೋಣ. ಏನ್ ಕೊಡಿ? ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಎಣ್ಣೆ ಕಾದಿದೆ. ಏನ್ ಬೇಕಾದ್ರೆ ಹಾಕೋಬಹುದು, ಹಾಕೊಳ್ಳಿ. ಏನಿದು? ಸಾಸಿವೆ ಹಾಕ್ತೀನಿ. ಹಾಕಿ. ಅದೇನಕ್ಕೆ ಹಂಗಾಗ್ತಿದ್ರೆ ಆರಾಮಾಗಿ ಹಾಕಿ. ನೀವು ಹೆಂಗ್ ಹಾಕ್ತೀರ ಮಲ್ಲ ಹಂಗೆ ಹಾಕಿ. ಸ್ವಲ್ಪ ಕಡಲೆಬೇಳೆ ಹಾಕ್ತೀನಿ. ಹಾಕಿ. ರಾಮಣ್ಣವ್ರಿಗೆ ಏನ್ ಇಷ್ಟ ನೀವು ಮಾಡ್ಕೊಡೋದು? ಅವರಿಗೆ ಹಾಗಲಕಾಯಿ ಪಲ್ಯ ತುಂಬಾ ಇಷ್ಟ. ನಾನು ನಿಮ್ ಮನೆಗೆ ಬರಬಾರ್ದು ಅಂತ ಇವೆಲ್ಲ ಹೇಳ್ತಾ ಇದ್ದೀರಾ ನೀವು? ಹಾಗಲಕಾಯಿ ಪಲ್ಯ ಇಷ್ಟ? ಅದು ಕಹಿ ಆಗಲ್ಲ, ಸಿಹಿಯಾಗಿರುತ್ತಾ? ಹುಳಿ ಮಜ್ಜಿಗೆ ಹಾಕಿ ಬೇಯಿಸ್ತೀವಿ, ಅದು ಒಂಚೂರು ಕಹಿ. 120 ಜನ ಹೇಳಿದಾರೆ ನನ್ನ ಹತ್ರ, ಅದು ಕಹಿ ಆಗಲ್ಲ, ಕಹಿ ಆಗಲ್ಲ, ಕಹಿ ಇರಲ್ಲ, ಸಿಹಿ ಇರುತ್ತೆ ಅಂತ. ಮಾಡಿದವ್ರದೆಲ್ಲ ಕಹಿನೇ ಬಿಡಿ. ಇದು ಮೂಲಂಗಿ ಸೊಪ್ಪಿನ ಪಲ್ಯ ತುಂಬಾ ಇಷ್ಟ. ಒಳ್ಳೊಳ್ಳೆದೇ ಇಟ್ಕೊಂಡ್ ಬಂದಿದ್ದೀರಾ ನೀವು. ಮೂಲಂಗಿ, ಹಾಗಲಕಾಯಿ, ಆಮೇಲೆ ಬೆಂಡೆಕಾಯಿ ಇಷ್ಟ. ಯಾರೋ ಬರ್ಕೊಟ್ಬಿಟ್ಟಿರ್ಬೇಕು ನಮ್ಗೆ. ಆಗದೆ ಇದ್ದವ್ರು ಯಾರೋ ಈ 3 ಹೆಸರು ಬರ್ಕೊಟ್ಟಿರ್ಬೇಕು. ಮುಳ್ಳಿಯವ್ರಿಗೆ ಹೇಳಿ ಹಾಗಲಕಾಯಿ, ಮೂಲಂಗಿ, ಬೆಂಡೆಕಾಯಿ ಇವೆಲ್ಲ ಬರ್ಕೊಟ್ಟಿರ ಯಾರ ಬಂದು? ಇಲ್ಲ. ಇಲ್ಲಿ ತುಂಬಾ ದೊಡ್ಡ ಪಿತೂರಿ ನಡೆಯುತ್ತೆ ನಮ್ಮ ಮೇಲೆ. ಇಲ್ಲ ಇಲ್ಲ, ಆತರ ಏನೋ ಮಾಡೋದು ಯಾರಾದ್ರು? ಇಲ್ಲ ಇಲ್ಲ. ಓಕೆ, ಹಾಕಿ. ಕಂಡಿಡಿತೀವಿ ಅವರೆಲ್ಲ ಯಾರು ಅಂತ. ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಹಾಕಿ. ಮಠಕ್ಕೆ ಹೋಗ್ತೀರಾ ದಿನ? ವಾರಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ? ಹೋಗ್ತೀನಿ. ಅರಿಶಿನ ಪುಡಿ ಬೇಕು. ಅರ್ಶಿನ ಪುಡಿ ಕೇಳಿ, ನಾನ್ ಕೊಡ್ತೀನಿ. ಎವರೆಸ್ಟ್ ಅವ್ರ ಅರ್ಶಿನ ಪುಡಿ ಬೇವಿನ ಸೊಪ್ಪು ಹಾಕ್ತೀನಿ. ತಳಿ ಬೇವಿನ ಸೊಪ್ಪು ಅನ್ಬಿಡಿ, ನಮ್ಗೆ ಸ್ವಲ್ಪ ಭಯ ಆಗುತ್ತೆ. ನೀವು ಭಯ ಆಗೋ ಮಾತುಗಳೇ ಆಡ್ತಾ ಇದೀರಾ ಅವಾಗಿಂದ. ಕರಿಬೇವು, ಬೇವಿನ ಸೊಪ್ಪು ಹಾಕ್ತೀನಿ. ಅರಿಶಿನ ಪುಡಿ ಸಾಕಾ? ಆಮೇಲೆ
ಹಾಕೋಬೋದೆಲ್ಲ? ಹಸಿಮೆಣಸು ಹಾಕ್ತೀನಿ. ಹಾಕಿ. ನಿಮ್ ಮಕ್ಳು ಮೇಲ್ ಮಾಡಿ ನಿಮ್ಗೆ ಕರ್ಸ್ಕೊಂಡ್ರಾ? ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಸಿ ಬಾಮ್ಮ ನಿನ್ನ ಒಗ್ಗರಣೆ ಬಿಲ್ ಮಾಡಿಸ್ತೀನಿ ಅಂತ ಕರ್ಸ್ಕೊಂಡ್ರಾ? ಹೌದು. ಬೆಳ್ಳುಳ್ಳಿ ಹಾಕ್ತೀನಿ. ಏನಿದೆ ಬೆಳ್ಳುಳ್ಳಿನ ಇದು? ಈರುಳ್ಳಿ ಹಾಕ್ತೀನಿ. ಇಷ್ಟು ಈರುಳ್ಳಿನೂ ಬೇಕಾ? ಈರುಳ್ಳಿ ಜಾಸ್ತಿ ಇರೋ ಚೆನ್ನಾಗಿರುತ್ತಾ? ತುಂಬಾ ಇದು ಏನ್ರ ಜೊತೆ ತಿನ್ನೋದು ಇದನ್ನ ನೀರ್ ದೋಸೆ ಮತ್ತೆ ಅಕ್ಕಿ ರೊಟ್ಟಿ ಜೊತೆ ತಿನ್ಬೇಕು. ಇವಾಗ ನೀರ್ ದೋಸೆ ತಂದಿದ್ದೀರಾ, ಅಕ್ಕಿ ರೊಟ್ಟಿ ತಂದಿದ್ದೀರಾ? ಎರಡೂ ತಂದಿಲ್ಲ. ನಾನು ಶೃಂಗೇರಿಯಿಂದ ಬಂದಿದ್ದೆ ಇವತ್ತು ಬೆಳಗ್ಗೆ. ನೈಟ್ ಹೊರಟು ಬೆಳಗ್ಗೆ ಬಂದೆ. ಓ, ಇಲ್ಲಾಂದ್ರೆ ಟೈಮ್ ಇದ್ರೆ ಮಾಡಿ ತರ್ತಿದ್ದೆ. ಇಲ್ಲ ಬಿಡಿ, ನಾವೇ ನೀರ್ ದೋಸೆ ಹಾಕೊಳ್ತೀವಿ. ಸ್ವಲ್ಪ ಬೆಂದ ಮೇಲೆ ಹಾಕೋಣ. ಬೇಲಿ ಚೆನ್ನಾಗಿ ಫ್ರೈ ಆಗ್ಲಿಲ್ವಾ ಇದು? ಏನ್ ಮಾಡ್ತೀರಾ ಸ್ಪೆಷಲ್ ಮಲ್ಲಿ ನೀವು? ಎಲ್ಲ ತಿಂಡಿನೂ ಮಾಡ್ತೀನಿ. ನೀರ್ ದೋಸೆ, ಉದ್ದಿನ ದೋಸೆ, ಅಕ್ಕಿ ರೊಟ್ಟಿ, ಎಣ್ಣೆ ರೊಟ್ಟಿ. ಎಣ್ಣೆ ರೊಟ್ಟಿ ಅಂತ ಒಂದು ಮಾಡ್ತೀವಿ. ಅದಕ್ಕೆ ಎಣ್ಣೆ ರೊಟ್ಟಿಗೆ ಅಕ್ಕಿ ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸು ಮತ್ತೆ ತೆಂಗಿನಕಾಯಿ ಎಲ್ಲ ಹಾಕ್ಬಿಟ್ಟು ಕಲ್ಸ್ಬಿಟ್ಟು ಎಣ್ಣೆ ಮಗ್ಚಿತೀವಿ ಹಿಟ್ಟನ್ನ. ಅದು ರೊಟ್ಟಿ ತಟ್ಟಿ 5 ಹೋಲ್ ಮಾಡ್ತೀವಿ. ಮಧ್ಯ ಒಂದು, ಆಚೆ ಈಚೆ 2. ಆ ಹೋಲಿಗೆ ತುಂಬಾ ಎಣ್ಣೆ ಹಾಕ್ತಿವಿ ರೊಟ್ಟಿ ಕಾವಲಿಗೆ ಹಾಕಿದ್ಮೇಲೆ. ಇದು ತಿಂದಿಲ್ಲ ಬಿಡಿ ನಾವು. ಹಂಗೆ ಹೇಳಿ, ಒಂದ್ಸಲ ಇಡ್ಲಿ ಎಲ್ಲ ನಾವು ಮಾಡ್ಕೊಳ್ತೀವಿ. ಹೇಳಿ, ಮುಂದಕ್ಕೆ ಹೇಳಿ. ಇಷ್ಟೇ. ತಿಂಡಿ, ಚಿತ್ರಾನ್ನ, ಓಕೆ, ಪಲಾವ್. ನಿಮ್ಮ ಮಕ್ಳ ಹೆಸರುಗಳಿಲ್ಲ? 4 ಜನ ಹೆಸರು ಹೇಳಿಲ್ಲ ನೀವು? ಅಮೃತ, ಅಕ್ಷತಾ, ಅರ್ಪಿತಾ, ಅಶ್ವಿತಾ. ಏನು ನಿಮ್ಮ ವಂಶದ ಬಳುವಳಿನ ಎಲ್ಲಾರ್ಗು ಆಲ್ ಹೆಸರಿಟ್ಬಿಟ್ಟಿದ್ದೀರಾ? ಯಜಮಾನ್ ಇಟ್ಟಿದ್ದ ಎಲ್ಲಾರ್ಗು ಆಲ್ ಹೆಸರಿಡ್ಬೇಕು ಅಂತ? ಅವ್ರದ್ದೇ ಸೆಲೆಕ್ಷನ್. ಅವ್ರದೇ ಸೆಲೆಕ್ಷನ್? ಓಕೆ, ಹಾಕೋಬಹುದು. ಅದೇನೋ ಸ್ವಲ್ಪ ಬೇಯೋ ತನಕ ಅಷ್ಟೇನೆ, ಬೆಂದಾದ್ಮೇಲೆ ಇಷ್ಟ ಆಗ್ಬಿಡ್ತದೆ. ಹೌದು ಅಲ್ವಾ? ಸೊಪ್ಪೆಲ್ಲ ಅದೇ ಪ್ರಾಬ್ಲಮ್. ಅದ್ರದ್ದೇ ನೀರಲ್ಲಿ ಬೆಂದ್ಬಿಡುತ್ತೆ. ನೀರ್ ಎಕ್ಸ್ಟ್ರಾ ಹಾಕೋದೇನ್ ಬೇಡ. ಓಕೆ, ಬೇಕಾದ್ರೆ ಮಾತ್ರ ಹಾಕಿದ್ರಾಯ್ತು. ಉಪ್ಪು ಕೈಲಿ ಹಾಕಂಗಿದ್ರೆ ಮಲ್ಲಿ ಕೈಲಿ ಹಾಕಿ. ಇಲ್ಲ ಉಪ್ಪುನಲ್ಲಿ ಹಾಕ್ತೀರಾ? ಸ್ವಲ್ಪ ಹುಳಿ ನೀರು ಹಾಕಿ. ಹುಣಸೆಹಣ್ಣಿನ ಹುಳಿನ? ಅದಾಗೆ ಬೇಯುತ್ತೆ. ಬಿಡಿಸ್ಬೇಕಂತಿಲ್ಲ. ಅದೇ ಬೇಯ್ತಾ? ಮುಚ್ಚಿಟ್ರೆ ಮುಚ್ಕೋಣ. ಎಷ್ಟು ನಿಮಿಷ ಬೇಯಬೇಕಾಗುತ್ತೆ ಇದು? ಇದೊಂದು 10 ನಿಮಿಷ ಬೆಂದ್ರೆ ಸಾಕು. 10 ನಿಮಿಷ ಬೆಂದ್ರೆ ಸಾಕಾ? ಏನಕ್ಕೆ ಒಳ್ಳೇದು ಈ ಕಿಡ್ನಿ ಸ್ಟೋನಿಗೆ ತುಂಬಾ ಒಳ್ಳೇದು. ಯಾವುದು? ಮೂಲಂಗಿ ಸೊಪ್ಪ? ಮೂಲಂಗಿ ಸೊಪ್ಪು. ಆಮೇಲೆ ಕಾನ್ಸ್ಟಿಪೇಷನ್ ಇರುತ್ತಲ್ಲ, ಅದಕ್ಕೂ ಒಳ್ಳೇದು. ಟ್ಯೂಬರ್ಕ್ಯುಲೋಸಿಸ್ ಪೇಷಂಟಿಗೂ ಒಳ್ಳೇದು. ಓಹೋ. ಕಾಫಿಗೆ ಒಳ್ಳೇದಾಗುತ್ತೆ. ಓಹೋ. ಮುಚ್ಚೋಣವಾ? ಕಾಯಿ ತುರಿ ಒಂದು ಹಾಕ್ರೆ ಎಲ್ಲ ಮುಗಿದೋಯ್ತಾ? ಇದೊಂದು ಚೂರು ಮಸಾಲೆ ಪುಡಿ ಹಾಕ್ಲಿಕ್ಕೆ. ಓಕೆ, ಆಗಿರ್ಬೋದಾ? ನೋಡುವ. ನೀನ್ ಹಾಕ್ಬೇಕು? ಸ್ವಲ್ಪ ಬೇಯ್ಬೇಕು. ಬೇಯ್ಬೇಕೈನಾ? ನೀನ್ ಹಾಕ್ಬೇಕಾ? ಹಾಕ್ಬಿಡಿ, ಇನ್ನೊಂದ್ಸರಿ ಮುಚ್ಚಿಟ್ಕೋಣ. ಏನದು? ಚೂರು ಇದು ಕರಿ ಪುಡಿ ಅಷ್ಟೇ. ಕರಿ ಪಲ್ಯದ್ದು ಕಾಯಿ ತುರಿ ಹಾಕ್ಬಿಟ್ಟು. ಓಕೆ. ಓಕೆ, ನೋಡೋಣ. ಹಾಕೋಣ. ಮೂಲಂಗಿ ಸೊಪ್ಪಿನ ಪಲ್ಯ ರೆಡಿ. ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶೃಂಗೇರಿಯಿಂದ ಬಂದಿದ್ದಾರೆ ವಾಸಂತಿ ರಾಮಣ್ಣ ಅವರು. ಅದ್ಭುತವಾಗಿರುವಂತಹ ಮೂಲಂಗಿ ಸೊಪ್ಪಿನ ಪಲ್ಯವನ್ನ ಮಾಡಿ ತೋರಿಸಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಮೂಲಂಗಿ ಸೊಪ್ಪಿನ ಪಲ್ಯ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಕರಿಬೇವು, ಅರಿಶಿನ, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಫ್ರೈ ಮಾಡಿ ಸಣ್ಣದಾಗಿ ಹೆಚ್ಚಿದ ಮೂಲಂಗಿ ಸೊಪ್ಪು, ಉಪ್ಪು ಹಾಕಿ ಬಾಡಿಸಿ ಹುಣಿಸೆ ರಸ ಹಾಕಿ 2 ನಿಮಿಷ ಬೇಯಿಸಿ. ಇದಕ್ಕೆ ಗರಂ ಮಸಾಲ, ತೆಂಗಿನಕಾಯಿ ತುರಿ ಸೇರಿಸಿ ಹುರಿದರೆ ಮೂಲಂಗಿ ಸೊಪ್ಪಿನ ಪಲ್ಯ ಸವಿಯಲು ಸಿದ್ಧ. ವಾಸಂತಿ ಅವರೇ, ಟೇಸ್ಟ್ ಮಾಡೋದಾ? ಚೆನ್ನಾಗಿರುತ್ತಾ? ಗ್ಯಾರಂಟಿನಾ?
ರುಚಿಗೆ ತಿನ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದು ಮೂಲಂಗಿ ಸೊಪ್ಪು. ಬಾಯಿ ಮುಚ್ಕೊಂಡು ಹೇಳ್ತಾ ಇದೀನಿ, ಮುಖಾಲ ನೋಡ್ಬೇಡಿ, ಆರೋಗ್ಯಕ್ಕೆ ಒಳ್ಳೇದಿದು. ಸಖತ್ತಾಗಿದೆ. ಥ್ಯಾಂಕ್ ಯು. ಕೆಲವು ಸರಿ ಸುಳ್ಳು ಹೇಳಕ್ಕಾಗಲ್ಲ ನಾನು. ಚೆನ್ನಾಗಿಲ್ವಾ? ಅದ್ಭುತವಾಗಿದೆ. ಆರೋಗ್ಯಕ್ಕೆ ಇಂಪಾರ್ಟೆಂಟು. ಯಾವಾಗಲೂ ಇದೇ ತಿನ್ನಕ್ಕಾಗತ್ತಾ? ಮೂಲಂಗಿ ಸೊಪ್ಪಿನ ಪಲ್ಯ ಇರೋದೇ ಹಿಂಗೆ. ನೀವು ಚೆನ್ನಾಗಿ ಮಾಡಿದ್ರು ಹಿಂಗೆ, ಚೆನ್ನಾಗಿ ಮಾಡದಿವ್ರು ಹಿಂಗೇನೆ. ಅದ್ರ ರೊಟ್ಟಿ ಮತ್ತೆ ದೋಸೆ ಒಟ್ಟಿಗೆ ತಿನ್ಬೇಕು, ಅವಾಗ ಚೆನ್ನಾಗಿ. ನೀವು ರೊಟ್ಟಿ ಇಲ್ಲ, ದೋಸೆ ಇಲ್ಲ, ಏನ್ ಹೇಳದ್ ನಾನು? ರಾಮಣ್ಣವ್ರ ಇಷ್ಟ ತಾನೇ ಇದು? ಇಷ್ಟ. ರಾಮಣ್ಣವ್ರೆ, ಅದ್ಭುತವಾಗಿದೆ. ಬಟ್ ರೊಟ್ಟಿ ತಂದಿದ್ರೆ ಚೆನ್ನಾಗಿರ್ತಾ ಇತ್ತೇನೋ. ರೊಟ್ಟಿ ತಂದಿಲ್ಲ, ಆದ್ರೂ ಚೆನ್ನಾಗಿ ಮಾಡಿದ್ದಾರೆ. ಶೃಂಗೇರಿಯಿಂದ ಇಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅಮ್ಮ, ನಿಮ್ಗೆ, ನಿಮ್ಮ ಮನೆಯವ್ರಿಗೆ ಒಂದು ನಮ್ಮ ಯೂನಿಬಿಕ್ ಕುಕ್ಕೀಸ್ ಅವ್ರು ಕುಕ್ಕೀಸ್ನ ಕೊಡ್ತಾ ಇದಾರೆ. ತಗೊಂಡೋಗಿ ಯಜಮಾನ್ರಿಗೆ ತಗೊಂಡೋಗಿ ಕೊಡಿ ಇದನ್ನ. ಶೃಂಗೇರಿಗೆ ಹೋಗ್ಬೇಕಿದು. ಆಯ್ತು. ಥ್ಯಾಂಕ್ ಯು. ಕುಕ್ಕೀಸ್ ಪಾರ್ಟ್ನರ್ ಯೂನಿಬಿಕ್ ಕುಕ್ಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರೀಕೃಷ್ಣ ತುಪ್ಪವನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಸಿಹಿ ಪದಾರ್ಥಗಳನ್ನ ಮಾಡಿ ಅಂತ. ಸಿಹಿ ಪದಾರ್ಥ ಮಾಡಬೇಕು ಅನ್ಕೊಳ್ತಾ ಇದ್ವಿ, ಅಷ್ಟೊಳಗೆ ಯಾರು ಮಾಡ್ತಾರಪ್ಪ ಗುರುವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ಕೊಂಡ್ವಿ. ಮುಳ್ಳಿಯವರೇ, ಸಿಹಿ ಪದಾರ್ಥ ಮಾಡದೆ ನಾವು ಎಷ್ಟು ಬುಕ್ನಲ್ಲಿ ಏನೇನು ಬರ್ದಿದೀವಿ ಗೊತ್ತಾ? ಬರ್ದಿರೋದೆಲ್ಲ ಕಟ್ ಮಾಡಿ ಇಟ್ಕೊಂಡ್ ಬಂದಿದ್ದೀನಿ. ಬುಕ್ಕೇ ತರಲ್ಲ ಅಂದ್ರು, ಬುಕ್ ಬೇಡ, ಬಾಯ್ಲೆಳಿ ಸಾಕು ಮೇಡಮ್, ಅರ್ಥ ಆಗುತ್ತೆ ಅಂತ ಹೇಳಿದ್ವಿ. ನಮಸ್ಕಾರ ಮೇಡಮ್, ಬನ್ನಿ. ನಮಸ್ತೆ. ತಮ್ಮ ಹೆಸರು? ಭಾರತಿ ಪರ್ವತಿಕರ್ ಅಂತ. ಪಾರ್ವತಿ ಪರ್ವತಿಕರ್. ಯಾವ ಊರ್ ಕಡೆಯವರು? ಗೋವಾನ? ನಾವು ಧಾರವಾಡ. ತಾಯಿ ಮನೆ ಘಟಪ್ರಭಾ. ಓಕೆ. ಆಮೇಲೆ ಧಾರವಾಡ ಅತ್ತೆ ಮನೆ. ಧಾರವಾಡ ಅತ್ತೆ ಮನೆ. ಬೆಂಗಳೂರು ಬಂದ್ಬಿಟ್ಟಿದ್ದೀರಾ? ಬೆಂಗಳೂರು ಬಂದು 9 ವರ್ಷ ಆಯ್ತು. Okay. ಮೈಸೂರಲ್ಲಿ 15 ವರ್ಷ ಇದ್ವಿ. ಅಂದ್ರೆ ನೀವು ಆಗೋದ್ರಿ? ಈ ಕಡೆಯವರೇ ಆಗೋಗ್ಬಿಟ್ರಿ. ಏನ್ ಮಾಡ್ತಾರೆ ಯಜಮಾನ್ರು? ಯಜಮಾನ್ರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಲಾ ಆಫೀಸರ್ ಅಂತ ಕೆಲಸ ಮಾಡ್ತಾರೆ. ಲಾ ಆಫೀಸರ್ ಕೆಲಸ ಮಾಡಿದ್ದಾರೆ. ಇವಾಗ ಬೆಂಗಳೂರಲ್ಲಿ ಇದ್ದೀರಾ? ರಾಜಾಜಿನಗರ. ಏನ್ ಮಾಡ್ತಾ ಇದೀರಾ ನಮ್ಮ ಕಾರ್ಯಕ್ರಮದಲ್ಲಿ? ನಾನಿವತ್ತು ಲಾಡು ಮಾಡೋಣ ಅಂತ. ಯಾವ ಲಾಡು? ನಾನು ಸಬ್ಬಕ್ಕಿ ಲಡ್ಡು ಮಾಡ್ತಾ ಇದ್ದೀನಿ. ಸಬ್ಬಕ್ಕಿ ಲಡ್ಡು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಸಬ್ಬಕ್ಕಿ ಲಾಡು ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಖೋವಾ, ಸಕ್ಕರೆ, ಬಾದಾಮಿ, ಗೋಡಂಬಿ, ಏಲಕ್ಕಿ ಪುಡಿ, ತುಪ್ಪ. ಇದು ನಾನು ಆಕ್ಚುಲಿ ಇಂಟರ್ನೆಟ್ ಅಲ್ಲಿ ನೋಡಿದೆ. ಪ್ಲಸ್ ನಾನು ಮರಾಠಿ ಚಾನೆಲ್ಸ್ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಮರಾಠಿ ಬರುತ್ತೆ, ಹಾಡು ಹೇಳ್ತೀನಿ, ಮರಾಠಿನೂ ಮಾತಾಡ್ತೀನಿ. ಜೋನ್ ಜಾಲೆ, ಜೇವನ್ ಜಾಲ, ಅಜುನಿ ನೈ ಅತ್ತ ಅಷ್ಟೊಂದೆಲ್ಲ ಬರಲ್ಲ, ಇದನ್ನ ಬೈದ್ಬಿಡ್ತಾರೆ. ಓಕೆ ಓಕೆ, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಕೊಡಿ ಮಾಡಕ್ ನಿಮ್ಗೆ? ಫಸ್ಟ್ ನನಗೆ ಒಂದು ಬಾಣ್ಲಿ ಕೊಡಿ. ಏನಕ್ಕೆ ಹೇಳಿ? ಇದು ಸಬ್ಬಕ್ಕಿ ಹುರ್ಕೋಬೇಕು. ಸಬ್ಬಕ್ಕಿ ಹುರ್ಕೊಳಕ್? ಎಷ್ಟು ಜನ ಮಕ್ಕಳು ಬರ್ತೀವ್ರಿ ನಿಮ್ಗೆ? ನನ್ಗೆ 2 ಮಕ್ಕಳು. ಏನ್ ಮಾಡ್ತಾರೆ? ಮಗ ಇವಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತು. ಬಾಷ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಬಾಷ್ ಕಂಪ್ನಿ ಇದ್ದಾರಾ? ಓಕೆ. ಆಮೇಲೆ ಮಗಳು ಫಸ್ಟ್ PU ಓದ್ತಾ ಇದ್ದಾಳೆ. ಏನು ಮಗಳ ಹೆಸರು? ಮನಾಲಿ ಅಂತ. ಮನಾಲಿ. ಮಗನ ಹೆಸರು ಕುಲ್ಲೂರ್ನಾ? ನಂದನ್. ನಂದನ್. ಒಂದ್ ಕಪ್ಪ? 1 ಕಪ್ ಸಬ್ಬಸ್ಗೆ. ಏನಿದ್ರು ವಿಶೇಷ? ಲಾಡು ಮಾಡೋದ್ರಲ್ಲಿ ಏನು ವಿಶೇಷ ಇದು? ಎಲ್ರು ಬೇರೆ ಇದ್ರಲ್ಲಿ ಲಾಡು ಮಾಡ್ತಾರೆ. ಇದು ವಿಶೇಷ ಏನು ಅಂದ್ರೆ ಇದು ಉಪವಾಸಕ್ಕೆಲ್ಲ ತುಂಬಾ ಯೂಸ್. ಉಪವಾಸ ಮಾಡಿದ್ರೆ ಲಾಡು ತಿನ್ಬಿಡೋದಾ? ಅಲ್ಲ, ಉಪವಾಸಕ್ಕೆ ಇವಾಗ ನಮ್ ಕಡೆ ಧಾರವಾಡ ಕಡೆ ಎಲ್ಲ ಏನು ಅಂದ್ರೆ ಸಬ್ಬಕ್ಕಿನಲ್ಲೇ ಎಲ್ಲ ತಿಂತಾರೆ. ಸಬ್ಬಕ್ಕಿ ತಾಲಿಪಿಟ್ಟು, ಸಬ್ಬಕ್ಕಿ ಲಾಡು, ಸಬ್ಬಕ್ಕಿ ವಡೆ, ಸಬ್ಬಕ್ಕಿ ಪಾಯಸ. ಆಮೇಲೆ ಇದು ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ಬಿಸಿ. ಆಮೇಲೆ ಇದು ಬೇರೆ ಲಡ್ಡುಗಳೆಲ್ಲ ತಿಂದಿರ್ತೀವಿ, ಇದ್ರಲ್ಲಿ ಯಾರು ಟ್ರೈ ಮಾಡಿಲ್ಲ. ಅದಕ್ಕೆ ನಾನು ಇದು ನೋಡ್ಬಿಟ್ಟು ಮರಾಠಿ ಮಾಡಿಕೊಟ್ಟಿದ್ದೀನಿ. ರಾತ್ರಿನೇ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ. ಯಜಮಾನ್ರ ಹೆಸರು ನರೇಂದ್ರ ಅಂತ. ನರೇಂದ್ರ ಅವ್ರೆ, ಏನ್ ಸಾರ್ ಲಡ್ಡು ಓಕೆ, ಈ ಸಬ್ಬಕ್ಕಿ ಎಲ್ಲ ಯಾಕೆ ಅಂತ ನಾವು ನೋಡ್ತಾ ಇದೀವಿ. ಚೆನ್ನಾಗಿತ್ತಾ ರಾತ್ರಿ ಮಾಡಿದ್ದು? ಪರವಾಗಿಲ್ವಾ? ತಿನ್ಬೋದು, ಒಂದ್ಸರಿ ತಿನ್ಬೋದಾ? ಓಕೆ ಓಕೆ ಸಾರ್, ಅಷ್ಟಿಂದ ಸಾಕು ಸರ್. ತಿಂದು ಮಲ್ಕೊಂಡ್ಬಿಟ್ಟಿದ್ದಾರೆ ಆರಾಮಾಗಿ. ಬ್ರೌನ್ ಆಗ್ಬೇಕು. ಹೌದಾ? ಅವಾಗ ಗಮ್ ಅಂತ ವಾಸನೆ ಚೆನ್ನಾಗಿ ಬರುತ್ತೆ. ನೀವು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಮುರಳಿ ಅವರೇ. ತುಂಬಾ ಚೆನ್ನಾಗಿ ಲಾಡು ಮಾಡ್ತಿದ್ರೆ ನಾವು ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ಬೋದು. ಇಲ್ಲ, ನಗ್ನಗ್ತಾ ತುಂಬಾ ಚೆನ್ನಾಗಿ ಮಾಡ್ತೀರಾ. ಯಾವಾಗ ನಿಮ್ ಪ್ರೋಗ್ರಾಮ್ ಬರ್ತೀನಿ ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ. ಇಲ್ಲ, ನಿಮ್ಮನ್ನ ಕರ್ಸ್ಕೋಬೇಕಂತ ನಾವು ಕಾಯ್ತಾ ಇದ್ವಿ. ಬಂದು ಅಡಿಗೆ, ಯಾಕಂದ್ರೆ ನಾವೆಲ್ಲರೂ ಹೇಳ್ತಾ ಇರ್ತೀವಲ್ಲ, ಬನ್ನಿ ಅಡಿಗೆ ಮಾಡಿ ನಿಮ್ ಕೈ ರುಚಿ ತೋರಿಸಿ ಅಂತ. ನೀವ್ ಏನೇನ್ ಮಾಡ್ಕೊಟ್ಟಿದ್ದೀರಾ ಮನೇಲಿ ಮುರಳಿ ಅವರೇ? ಅಡಿಗೆಗಳೆಲ್ಲ ಇಷ್ಟೊಂದೆಲ್ಲ ನೀವು ದಿನ ನೋಡ್ತಾ ಇರ್ತೀರಲ್ವಾ? ತಪ್ಪು ತಿಳ್ಕೊಂಡಿದ್ದೀರಾ, ನಾವು ಅಡಿಗೆ ಮಾಡೋ ತರ ಕಾಣ್ತಾ ಇದೀವಿ. ಅಲ್ಲ, ಮಾಡೋ ತರ ಏನೇನ್ ತಿಂದಿದ್ದೀರಾ ಅಂತ ಕೇಳಿದ್ರೆ ಹೇಳ್ಬೋದು. ಇದು ತಿಂದಿದ್ದೀನಿ. ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ಯಜಮಾನ್ರ ವೆಜ್. ಹಂಗಾರೆ ನಾನು ತಿನ್ನೋ ಐಟಮ್ ಎಲ್ಲ ನಿಮ್ಗೆ ಗೊತ್ತೂ ಆಗಲ್ಲ, ಹೇಳಿದ್ರೆ ಅರ್ಥವೂ ಆಗಲ್ಲ. ಬಿಡಿ, ಬೇಡ, ನಾನು ಬೇಕಾದಷ್ಟು ತಿಂದಿದ್ದೀನಿ. ನಿಮ್ಗೆ ನಾನ್ ವೆಜ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಅವೆಲ್ಲ ತಪ್ಪು ಕಲ್ಪನೆ. ಲಾಡು ತಿಂತೀನಾ ಇಲ್ವೋ ನಾನು? ತಿಂತೀರಾ, ಬಟ್ ನಾನ್ ವೆಜ್ ಮಾಡಿದಾಗ ತುಂಬಾ ಒಂಥರ ಎಕ್ಸ್ಪ್ರೆಷನ್ ನಿಮ್ದು ಹೆಂಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಇದು ಒಗ್ಗರಣೆ ಡಬ್ಬಿ ಅಂತ ಏನಕ್ಕೆ ಹೆಸರಿಟ್ರು ಅಂತ ನಾನು ಕೇಳ್ಬೇಕಾಯ್ತು. ಅಡಿಗೆ ಮನೆ ಪ್ರೋಗ್ರಾಮು, ಅಡಿಗೆ ಮನೆಗೆ ಸಂಬಂಧಪಟ್ಟ ಹಾಗೆ ಬೇಸಿಕಲಿ ಕಾರ್ಯಕ್ರಮ ಶುರು ಆಗೋದು, ಅಡಿಗೆ ಶುರು ಆಗೋದು ಒಗ್ಗರಣೆ ಡಬ್ಬಿಯಿಂದಾನೆ. ತಗೊಳ್ಳಿ, ಒಗ್ಗರಣೆ ಡಬ್ಬಿ ತಗೊಳ್ಳಿ, ಬಿಡಿ ದಿನ.
ಇದು ಅಡಿಗೆ ಮಾಡ್ಬೇಕಂದ್ರೆ ಇಷ್ಟು ಬೇಕೇ ಬೇಕು. ಓಕೆ. ಅದಕ್ಕೆ ಅಡಿಗೆ ಮಾಡಕ್ಕೆ ಮೂಲ ಮಂತ್ರ ಏನು ಅಂತ ಹುಡುಕ್ತಾಗ ಒಗ್ಗರಣೆ ಡಬ್ಬಿ ಅಂತ ಗೊತ್ತಾಯ್ತು. ಅದಕ್ಕೆ ಒಗ್ಗರಣೆ ಡಬ್ಬಿ ಅಂತ. ತುಂಬಾ ಚೆನ್ನಾಗಿ ಹೆಸರಿಟ್ಟಿದ್ದೀರಾ. ಚೆನ್ನಾಗಿ ಇಟ್ಟಿದೀವಾ? ತುಂಬಾ ಚೆನ್ನಾಗಿ. ನಾನು ನೀವು ಹುರಿತಾ ಇರಿ, ಅಷ್ಟೊತ್ತು ನಾನು ಸಕ್ಕರೆ ಪೌಡರ್ ಮಾಡಿ. ಎಸ್, ಮಾಡ್ಕೊಳ್ಳಿ. ಆಮೇಲೆ ಒಂದು ಬೌಲ್ ಕೊಡಿ. ಏನು ಕೇಳಿ? ಇದು ಪೌಡರ್ ಹಾಕೋ. ಇವಾಗ ಇದನ್ನು ಪೌಡರ್ ಮಾಡ್ಕೋಬೇಕು. ಒಂಚೂರು ಆರ್ಬೇಕು. ತೊಳಿ ಬಾರ್ತೀವ್ರಿ. ಓಕೆ, ಇದು ಪೌಡರ್ ಮಾಡ್ಕೋತಾ. ಮಾಡ್ಕೊಳ್ಳಿ. ಪೌಡರ್ ಮಾಡ್ತಾ ಇದೀರ ಅದನ್ನ? ಅಂದ್ರೆ ಫಸ್ಟ್ ಸಬ್ಬಕ್ಕಿನ ಹುರ್ಕೊಂಡಾದ್ಮೇಲೆ ಅದನ್ನ ಪೌಡರ್ ಮಾಡ್ತಾ ಇದೀರಾ? ಏನ್ ಮಾಡ್ತೀರಾ ಫ್ರೀ ಟೈಮ್ ಅಲ್ಲಿ? ಫ್ರೀ ಟೈಮಲ್ಲಿ ನಾನು ಎಲ್ಲ ಸ್ವಲ್ಪ ಓದೋ ಚಟ ಇದೆ ತುಂಬಾ. ಆಮೇಲೆ ಹಾಡೆಲ್ಲ ಹೇಳಕ್ ತುಂಬಾ ಇಷ್ಟ. ಎಲ್ಲಿ ಹೇಳ್ತೀರಾ ಹಾಡನ್ನ? ಹಾಡು ನಮ್ದೊಂದು ಗ್ರೂಪ್ ಇದೆ. ನಾನೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೀನಿ, ಭಾವಗೀತೆ, ಜಾನಪದ ಗೀತೆ ಎಲ್ಲ. ಆಮೇಲೆ ವುಮೆನ್ಸ್ ಡೇ ನಲ್ಲೆಲ್ಲ ಸುಮಾರು ಪ್ರೈಸ್ ತಗೊಂಡಿದ್ದೀನಿ. ಆಮೇಲೆ ಬುಕ್ ಅಲ್ಲಿ ಪೇಪರ್ ಅಲ್ಲೆಲ್ಲ ಬರೀತೀನಿ, ತರಂಗ, ಸುಧಾ ಎಲ್ಲದ್ರಲ್ಲಿ ಬರೆಯೋದು ಅದೆಲ್ಲ ಇಟ್ಕೊಂಡಿದ್ದೀನಿ. ಹಾಡೋದು. ಆಮೇಲೆ ರಂಗೋಲಿಗಳೆಲ್ಲ ತೆಗಿತೀನಿ ಚೆನ್ನಾಗಿ. ಆಮೇಲೆ ಎಂಬ್ರಾಯ್ಡ್ರಿ ಎಲ್ಲ ಮಾಡಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ ಅದೆಲ್ಲ ಕಲ್ತ್ಕೊಂಡಿದ್ದೀನಿ. ಅದೆಲ್ಲ ಮಾಡಿ. ಏನ್ ಬಿಟ್ಟಿದ್ದೀರಾ ಹೇಳಿ? ಇನ್ನೂ ತುಂಬಾ ಕಲಿಯೋದಿದೆ. ಏನೇನ್ ಬಿಟ್ಟಿದ್ದೀರಾ ಹೇಳಿ? ನನ್ಗೆ ವೆಜಿಟೇಬಲ್ ಕಾರ್ವಿಂಗ್ ಕಲಿಬೇಕು ಅಂತ ಒಂದು ತುಂಬಾ ಆಸೆ ಇದೆ. ನೆಕ್ಸ್ಟ್ ಆಮೇಲೆ ಹಿಂಗೆ ನಾನ್ ವೆಜ್ ಎಲ್ಲ ಮಾಡ್ಬೇಕು ಅಂತ ಇಷ್ಟ ಇಲ್ವಾ? ಇಲ್ಲ, ಅದು ಒಂದ್ಸಲ ಅದನ್ನ ನಾವು ಹೇಳ್ಕೊಟ್ಬಿಡ್ತಿದ್ವಿ, ಅದಕ್ಕೋಸ್ಕರ ಕೇಳಿದೆ. ಅಯ್ಯೋ ಬೇಡ, ನಂಗೆ ನೋಡಿದ್ರೆ ಆಗಲ್ಲ. ಏನ್ ನೋಡ್ಬೇಡಿ, ತಿನ್ಬೋದು ಅದನ್ನ ಮಾಡಿ. ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡೋಣ. ತುಪ್ಪ ಬಿಸಿ ಮಾಡ್ಕೋಬೇಕಾ? ಹೂವನ್ನು ಬಿಸಿ ಮಾಡೋಣ, ನೋ ಪ್ರಾಬ್ಲಮ್. ಮೊನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ 9ನೇ ತಾರೀಕು ಜಾನಪದ ಗೀತೆ ಪ್ರೋಗ್ರಾಮ್ ಎಲ್ಲ ಆಯ್ತು ನಮ್ದು. ಗೀತೆ ಎಲ್ಲ ಹಾಡ್ತೀರಾ? ಚೆನ್ನಾಗಿ ಹಾಡ್ತೀರಾ? ಇವಾಗ ಹಾಡ್ಬೋದಾ? ನೀವೇ ಹೇಳ್ಬೇಕು ಚೆನ್ನಾಗಿ ಹಾಡ್ತೀನಾ ಇಲ್ವಾ ಅಂತ. ನಮ್ಗೆ ಗೊತ್ತಿಲ್ಲ, ಫಸ್ಟ್ ನಿಮ್ಗೆ ಕೇಳ್ಬಿಡೋದು ಹಾಡ್ತೀರಾ ಅಂತ. ಹಾಡ್ತೀನಿ. ನಮ್ಮ ಯಜಮಾನ್ರಿಗೂ ಕುಕಿಂಗ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಮಾಡ್ತಾರೆ ಅಡುಗೆನ? ಮಾಡ್ತಾರೆ. ವೆರಿ ಗುಡ್. ಆಲೂ ಟಿಕ್ಕ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಯಜಮಾನ್ರು. ಆಮೇಲೆ ಆಕ್ಚುಲಿ ನಮ್ಮ ಮನೇಲೆಲ್ಲ ಸಂಡೇಸ್ ಏನಾದ್ರೂ ಸ್ಪೆಷಲ್ ಇದ್ದೇ ಇರುತ್ತೆ. ಪನ್ನೀರ್ ಬಟರ್ ಮಸಾಲಾ, ಪಾವ್ ಭಾಜಿ, ಚಾಟ್ಸ್ ಎಲ್ಲ ಮಾಡ್ತೀನಿ. ಗೋಬಿ ಮಂಚೂರಿಯನ್. ಆಮೇಲೆ ಧಾರವಾಡ ಕಡೆ ಅಡುಗೆಗಳೆಲ್ಲ ತುಂಬಾ ಮಾಡ್ತೀನಿ. ಗೊತ್ತಾಯ್ತು. ಸಾಕಾ? ಸಾಕು. ಏನ್ ಕೊಡಿ ನೆಕ್ಸ್ಟ್? ಇವಾಗ ಇದು ಪುಡಿ ಸಕ್ಕರೆ ಇದೆಯಲ್ಲ, ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ. ಶಬ್ಬಕ್ಕಿ ಈಗ ನೈಸ್ ಆಗಿ ಬರ್ಬೇಕು. ಎಸ್ ಮೇಡಮ್. ಫಸ್ಟ್ ನಾವು ಸಬ್ಬಕ್ಕಿನ ಹುರ್ಕೊಂಡಿದೀವಿ, ಹುರಿದಿದ್ದ ಪುಡಿ ಮಾಡಿದೀವಿ, ಸಕ್ಕರೆ ತಗೊಂಡಿದೀವಿ, ಸಕ್ಕರೆನೂ ಪುಡಿ ಮಾಡ್ಕೊಂಡಿದೀವಿ, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದಕ್ಕೆ ನಾನು ಏಲಕ್ಕಿ ಪೌಡರ್ ಹಾಕ್ತೀನಿ. ನಮ್ಮ ಯಜಮಾನ್ರಿಗೆ ಆಕ್ಚುಲಿ ಏಲಕ್ಕಿ ಪೌಡರ್ ಇಷ್ಟ ಇಲ್ಲ. ಯಾಕೋ ಗೊತ್ತಿಲ್ಲ. ಏಲಕ್ಕಿ ಇಷ್ಟ ಇಲ್ಲ. ಆಮೇಲೆ ಜಾಯಿಕಾಯಿ ಇಷ್ಟ ಆಗಲ್ಲ. ನನಗೆ ಜಾಯಿಕಾಯಿ ಅಂದ್ರೆ ತುಂಬಾ ಇಷ್ಟ. ನನಗೆ ಉಪ್ಪಿಟ್ಟು ಅಂದ್ರೆ ತುಂಬಾ ಇಷ್ಟ, ಅವ್ರಿಗೆ ಉಪ್ಪಿಟ್ಟು ಇಷ್ಟ ಆಗಲ್ಲ. ಇವೆಲ್ಲ ಆಗುತ್ತೆ, ಏನ್ ಮಾಡಕ್ಕಾಗಲ್ಲ. ಇದು ಗೋಡಂಬಿ ಬಾದಾಮಿ ಪೌಡ್ರು. ಗೋಡಂಬಿ ಬಾದಾಮಿ ಪೌಡರ್ ಮಾಡ್ತಾರೆ. ಒಂದ್ ಸ್ವಲ್ಪ ತುಪ್ಪ ಬಿಸಿ ಮಾಡ್ಕೊಡ್ಬೇಕಾ? ಇದು ಬೇಡ, ಇದು ಹಾಕೊಂಬಿಡಿ ಫಸ್ಟ್. ತುಪ್ಪ ಬಿಸಿ ಮಾಡ್ಕೊಡ್ತೀನಿ. ಇದಕ್ಕೆ ಹೂವ ಸೇರಿಸ್ತಾ ಇದ್ದೀನಿ. ಇದು ರವೆ ಲಾಡು ತರನೇ ಸೇಮ್ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಬೇಕು ನೋಡ್ಕೊಳ್ಳಿ. ಕೃಷ್ಣ ತುಪ್ಪವನ್ನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ. ಶ್ರೀ ಕೃಷ್ಣ ತುಪ್ಪ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಗೋಡಂಬಿ ಬಾದಾಮಿ ಪೌಡ್ರು, ಆಮೇಲೆ ಸಬ್ಬಕ್ಕಿ ಪೌಡ್ರು, ಸಕ್ಕರೆ ಪೌಡ್ರು, ಜೊತೆಗೆ ಖೋವಾ. ಅದೇ ಇಂಪಾರ್ಟೆಂಟ್. ಇವಾಗ ತುಪ್ಪ ಇದಕ್ಕೆ ಸ್ವಲ್ಪ ಹಾಕೊಂಡು ಉಂಡೆ ಕಟ್ಬೇಕು. ನಾನು ಕೈಯಲ್ಲೇ ಕಲ್ಸ್ಕೊತೀನಿ. ಹೆಂಗ್ ಬೇಕಾದ್ರೆ ಕಲ್ಸ್ಕೊಳ್ಳಿ, ನೀಟಾಗಿ ಅದೇ ಮಿಕ್ಸ್ ಆಗುತ್ತೆ. ಕಲ್ಸ್ಕೊಳ್ಳಿ. ನಾನು ಇದಕ್ಕೆ ತುಪ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ. ಕಾಯಿಸ್ಕೊಂಡಿರುವಂತ ಶ್ರೀಕೃಷ್ಣ ತುಪ್ಪವನ್ನು ಹಾಕೊಳ್ತಾ ಇದ್ದೀರಾ? ಹಾಕೊಳ್ಳಿ. ಓಹೋ, ಒಳ್ಳೆ ಉಂಡೆ ಬರ್ತದೆ ಬಿಡಿ. ಒಳ್ಳೆ ಉಂಡೆ ಬರುತ್ತೆ. ವಾಸನೆ ಬರ್ತಾ ಇದೆ, ಗಮ್ಮ ಅಂತ ಇದೆ. ಮತ್ ಬೇಕು ಅಂದ್ರೆ ನೋಡ್ಕೊಂಡು ಬಿಡಿ. ನಿಮ್ಗೆ ಜಾನಪದ ಇಷ್ಟನಾ, ಫಿಲ್ಮ್ ಸಾಂಗ್ಸ್ ಇಷ್ಟನಾ? ಯಾವ ನಿಮ್ಗೆ ಚೆನ್ನಾಗಿ ಬರುತ್ತೋ ಅದಿಷ್ಟ ನಮ್ಗೆ. ಹೌದಾ? ಹೌದು. ಹೇಳಿ, ಯಾವ್ದೋ ಒಂದು ಹಾಡು ಹೇಳಿ ಉಂಡೆ ಕಟ್ಬೇಕಾದ್ರೆ. ತವರು ಮನೆಯ ಜ್ಯೋತಿ ತಣ್ಣಗೆ ಉರಿಯಲಿ, ತಣ್ಣೀರು ಮಿಂದು ಮಡಿಯುಟ್ಟು, ತಣ್ಣೀರು ಮಿಂದು ಮಡಿಯುಟ್ಟು ಬೇಡುವೆ, ಪುಣ್ಯದ ಜ್ಯೋತಿ ಬೆಳೆಯಲಿ,
ಪುಣ್ಯದ ಜ್ಯೋತಿ ಬೆಳೆಯಲಿ, ತವರು ಮನೆಯ ಜ್ಯೋತಿ ತಣ್ಣಗೆ ಉರಿಯಲಿ. ಓಕೆ ಮುರಳಿ ಅವರೇ, ನಿಮ್ಗೋಸ್ಕರ ಸಬ್ಬಕ್ಕಿ ಲಾಡು. ಥ್ಯಾಂಕ್ ಯು ಮೇಡಮ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾರತೀಯವರು ಬಂದು ಅದ್ಭುತವಾಗಿರುವಂತ ಸಬ್ಬಕ್ಕಿ ಲಾಡುವನ್ನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸಬ್ಬಕ್ಕಿ ಲಾಡುನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸಬ್ಬಕ್ಕಿ ಲಾಡು ಮಾಡುವ ವಿಧಾನ: ಮೊದಲು ಸಕ್ಕರೆಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿ ಬೌಲ್ಗೆ ಹಾಕಿ, ಒಂದು ಪ್ಯಾನ್ಗೆ ಸಬ್ಬಕ್ಕಿ ಹಾಕಿ ಹುರಿದು ತಣ್ಣಗಾದ ನಂತರ ಪುಡಿ ಮಾಡಿ ಸಕ್ಕರೆ ಪುಡಿಗೆ ಹಾಕಿ ಜೊತೆಗೆ ಏಲಕ್ಕಿ ಪುಡಿ, ಗೋಡಂಬಿ ಬಾದಾಮಿ ಪುಡಿ ಹಾಕಿ ಮಿಕ್ಸ್ ಮಾಡಿ. ಚಿಕ್ಕ ಪ್ಯಾನ್ಗೆ ತುಪ್ಪ, ಖೋವಾ ಹಾಕಿ ಹುರಿದು ಸೇರಿಸಿ ಕಲಸಿ ಬಿಸಿ ಮಾಡಿದ ತುಪ್ಪ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ರುಚಿಕರವಾದ ಸಬ್ಬಕ್ಕಿ ಲಾಡು ಸವಿಯಲು ಸಿದ್ಧ. ಓಕೆ ಬರ್ತೀವ್ರೆ, ಸ್ವೀಟ್ ಮಾಡಿದೀರಾ. ಗುರುವಾರದ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವೀಟ್ ಟೇಸ್ಟ್ ಮಾಡೋಣ. ಮಾಡಿ. ತುಪ್ಪ ಸುರಿತಾ ಇದೆ, ಶ್ರೀಕೃಷ್ಣ ತುಪ್ಪ. ಚೆನ್ನಾಗಿದೆಯಾ? ಅದ್ಭುತ. ಯಾವತ್ತಾರ ಒಂದ್ ಸ್ವಲ್ಪ ಚೇಂಜ್ ಅಂತ ಮಾಡ್ಕೊಂಡು ತಿನ್ಬಹುದಲ್ವಾ? ಆಮೇಲೆ ಬೇಸನ್ ಲಾಡು ಮಾಡ್ಕೊಡ್ತೀನಿ ನೆಕ್ಸ್ಟ್ ಟೈಮ್ ನಿಮ್ಗೆ. ನನ್ ಲಾಡು ಚೇಂಜ್ ದಿನ ತಿನ್ಬಹುದು. ತುಂಬಾ ಚೆನ್ನಾಗಿರುತ್ತೆ. ಬೇಸನ್ ಲಾಡು ತುಂಬಾ ಇಷ್ಟ ನಮ್ಮ ಮನೇಲಿ. ದೀಪಾವಳಿಗೆ ಅದೇ ಸ್ಪೆಷಲ್, ಅವಲಕ್ಕಿ ಬೇಸನ್ ಲಾಡು. ಅವಲಕ್ಕಿ ಅಂದ್ರೇನು? ಅವಲಕ್ಕಿ ಅಂದ್ರೆ ನಾವು ಅವಲಕ್ಕಿ ಚೂಡ ಮಾಡ್ತೀವಲ್ಲ ಅದು, ಅದು ಬೇಸನ್ ಲಾಡು. ಶಂಕರ್ಪಾಳಿ. ಇದನ್ನ ಸಬ್ಬಕ್ಕಿ ಮಾಡ್ತಾರ ಲಾಡುನ? ಹಾ, ಏಕ್ದಮ್ ರಿಚ್ ಆಗಿದೆ. ನೀವು ಇದಕ್ಕೆ ಮತ್ತೆ ಬೇಕಾದ್ರೆ ಶೇಂಗಾ ಪೌಡರ್ ಹಾಕೋಬಹುದು. ಇದಕ್ಕೆ ಹಾ, ಸ್ವಲ್ಪ ಏನಾರ ಆಲ್ಟರ್ನೇಟಿವ್ ಚೇಂಜಸ್ ಮಾಡ್ಕೋಬಹುದು. ಅದ್ಭುತವಾಗಿದೆ. ಓಕೆ, ನೀವು ನಮ್ಮ ಕಾರ್ಯಕ್ರಮ ಬಂದು ಹೊಸ ಒಂದು ಲಾಡುನ ತೋರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ನಿಮಗೆ ಯೂನಿಬಿಕ್ ಕುಕೀಸ್ ಅವರು ಕುಕೀಸ್ನ ಕೊಡ್ತಾ ಇದ್ದಾರೆ. ನಿಮ್ಮ ಮಗಳು ಕೊಡಿ, ಯಜಮಾನರು ಕೊಡಿ. ಥ್ಯಾಂಕ್ ಯು. ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅದ್ಭುತವಾದಂತಹ ಶ್ರೀಕೃಷ್ಣ ತುಪ್ಪವನ್ನ ಕೊಡ್ತಾ ಇದ್ದಾರೆ. ಸಿಹಿ ಅಡುಗೆಗಳನ್ನ ಮಾಡಿಸಿ ಮುರಳಿಯವರೇ ಅಂತ ನಮ್ಮ ಗುರುವಾರದ ಗೃಹಿಣಿಯರ ವಿಶೇಷವಾದ ಕಾರ್ಯಕ್ರಮ ಕಡೆಯದಾಗಿ ಬರ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸಿಂಧು ಅಂತ. ಸಿಂಧು, ಎಲ್ಲಿಂದ? ಜೋಗ್ಪಾಲ್ ಹತ್ರ ಕಾರ್ಗಲ್ ಅಂತ. ಅಲ್ಲಿಂದ ಬಂದಿರೋದಾ? ಊರಲ್ಲಿ ಇರೋದು ಇಲ್ಲಿ ಬೊಮ್ಸಂದ್ರ, ಎಲೆಕ್ಟ್ರಾನಿಕ್ ಸಿಟಿ ಹತ್ರ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆಗೆ ಒಂದು 4 years ಆಯ್ತು. 4 years ಆಯ್ತು. ಯಜಮಾನ್ರು ಏನ್ ಮಾಡ್ತಾ ಇದ್ದಾರೆ? ಯಜಮಾನ್ರು ಅವರು ಪ್ರೈವೇಟ್ ಕಂಪ್ನಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದಾರೆ. ಎಲ್ಲಿ? ಅಲ್ಲಿ ಆ ಕಡೆ ಬೊಮ್ಸ್ ಹೌದು, ಎಲೆಕ್ಟ್ರಾನಿಕ್. ಅಲ್ಲೆಲ್ಲಾದ್ರೂ ಮನೆ ಇತ್ತು ಅಂದ್ರೆ ನಮ್ಗೆ ಗೊತ್ತಿರಬೇಕು. ನೀವು ಯಜಮಾನ್ ಅಲ್ಲೆಲ್ಲ ಕೆಲಸ ಮಾಡ್ತಾರೆ. ಅದೇ ಅವ್ರಿಗೆ ಹತ್ರ ಆಗೋಕ್ಕೋಸ್ಕರ. ಒಬ್ಳೆ ಮಗಳು. ಏನು ಮಗಳ ಹೆಸರು? ಮಗಳ ಹೆಸರು ನಿಧಿ ಅಂತ. ಓಕೆ, ನಮ್ ಕಾರ್ಯಕ್ರಮ ಬಂದಿದ್ರೆ ಏನ್ ಮಾಡ್ತಾ ಇದೀರಾ? ಇವತ್ತು ಸಿಕ್ಕಿನುಂಡೆ ಅಂತ ಮಾಡ್ತಾರೆ. ಸೊಕ್ಕಿನುಂಡೆನಾ? ಸಿಕ್ಕಿನುಂಡೆ ಅಂತ. ಸಿಕ್ಕಿನುಂಡೆನಾ? ನಾವೆಲ್ಲ ಸೊಕ್ಕಿನುಂಡೆ ಅನ್ಕೊಂಡು. ನಮ್ಮ ಮಲ್ನಾಡ್ ಕಡೆ ಇದು ಮಾಡ್ತಾ ಇರ್ತಾರಲ್ಲ. ಏನಕ್ಕೆ ಮಾಡ್ತಾರೆ? ಇದು ಹಬ್ಬದಲ್ಲೆಲ್ಲ ತುಂಬಾ ಈಸಿ ಇರುತ್ತೆ, ಸೊ ಬೇಗ ಎಲ್ಲ ಮಾಡ್ಬಿಡ್ತಾರೆ. ಬೇಗ ಉಂಡೆ ಕಟ್ಕೊಟ್ಬಿಡೋದು. 4-5 ತರ ಪಲ್ಯ ಮತ್ತೆ ಸ್ವೀಟ್ಸ್ ಎಲ್ಲ ಬೇಕಾಗಿರುತ್ತಲ್ಲ, ಇದು ಈಸಿ ಇರುತ್ತೆ. ಸೊ ಅದ್ರ ಜೊತೆ ಇದನ್ನು ಮಾಡ್ಬಿಡ್ತಾರೆ. ಇವಾಗ ಏನೋ ರೀಸೆಂಟ್ ಆಗಿ ಅಮ್ಮನ ಮನೆಗೆ ಹೋಗಿದ್ರಾ? ಹೌದು. ಜೋಗಲ್ ನೀರ್ ಇದೆಯಾ? ಇದೆ. ಈಗ ಎಲ್ಲ ರೀಸೆಂಟ್ ಆಗಿ ಮಳೆ ಎಲ್ಲ ಬರ್ತಾ ಇತ್ತಲ್ವಾ, ಸೊ ಚೆನ್ನಾಗಿದೆ ನೀರೆಲ್ಲ. ಓಕೆ, ನೀರ್ ಅಲ್ಲಿ ಚೆನ್ನಾಗಿದ್ರೆ ನಮ್ಗೆಲ್ಲ ಸ್ವಲ್ಪ ನೀರ್ ಬಂತು ಅಂತ ಲೆಕ್ಕ. ಮಾಡಕ್ಕೆ ಏನೇನ್ ತಿಂದಿದ್ರೆ? ಸಿಕ್ಕಿನುಂಡೆ ಬೇಕಾಗುವ ಸಾಮಗ್ರಿಗಳು: ಮೀಡಿಯಂ ರವೆ, ಬೆಲ್ಲ, ತೆಂಗಿನಕಾಯಿ ತುರಿ, ಅಡುಗೆ ಸೋಡಾ, ಮೈದಾ ಹಿಟ್ಟು, ಕಡಲೆಬೇಳೆ, ಏಲಕ್ಕಿ ಪುಡಿ, ಎಣ್ಣೆ. ಕಡಲೆಬೇಳೆ ಸೋಡಾನ? ಹೌದು. ಅಂದ್ರೆ ಅದು ಬೆಲ್ಲದ ನೀರಿಗೆ ಒಂದ್ ಸ್ವಲ್ಪ ಕಡಲೆಬೇಳೆ ಹಾಕಿದ್ರೆ ಆಮೇಲೆ ತಿಂತಾ ಇರ್ಬೇಕಾದ್ರೆ ಅದು ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇದು ಡೀಪ್ ಫ್ರೈ ಮಾಡೋದು. ಮಾಮೂಲಿ ಉಂಡೆ ಅಂದ್ರೆ ಹಾಗೆ ಅನ್ಕೊಂತಾರೆ, ಇದು ಆತರ ಅಲ್ಲ, ಇದು ಡೀಪ್ ಫ್ರೈ ಮಾಡೋದು. ಸೊಕ್ಕಿನ ಉಂಡೆನೆ ಬಿಡಿ ಇದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಸಿಂಧು ಅವರು ಬಂದಿದ್ದಾರೆ. ಸಿಕ್ಕಿನ ಉಂಡೆನ ಮಾಡಿ ತೋರಿಸ್ತೀನಿ ಮುರಳಿಯವರೇ ಅಂತ ಹೇಳ್ತಾ ಇದಾರೆ. ಏನ್ ಕೊಡ್ಲಿ ಫಸ್ಟ್? ಈಗ ನಾವು ರವೆ ಬೇಯಿಸ್ಕೊಳಕ್ಕೆ ಒಂದು ಪ್ಯಾನ್. ಬೇಯಿಸ್ಕೊಳಕ ಉರ್ಕೊಳಕ? ಬೇಯಿಸ್ಕೊಳಕ್ಕೆ. ಯಜಮಾನ್ರಿಗೆ ವೀಕ್ಲಿ 5 days 4 days ಕೆಲಸ? 6 days 4 days 5 days ಸಾಟರ್ಡೆ ಸಂಡೇ ರಜಾ. ಏನಿದು? ನೀರು. ಆ ರವೆ ಅಷ್ಟೇ ನೀರ್ ಹಾಕ್ಬೇಕು? ರವೆ ಅಷ್ಟೇ. ರವೆ ಎಷ್ಟಿದೆಯೋ ಅದು ಡಬಲ್ ಹಾಕ್ಬೇಕಿದು. ರವೆ 1 ಕಪ್ ತಗೊಂಡ್ರೆ ಇದೊಂದು 2.25 ಕಪ್ ನೀರ್ ಹಾಕ್ಬೇಕು. ಓಕೆ. ಮನೇಲಿ ಯಾರ್ಯಾರು ಇದ್ದೀರಾ ಸಿದ್ದು? ನಾನು, ಹಸ್ಬೆಂಡ್, ಮಗಳು ಅಷ್ಟೇ. 3 ಜನ. ಇದೀಗ ಕುದಿಬೇಕು. ಇದಕ್ಕೆ ಬೆಲ್ಲ ಹಾಕೋಣ. ಬೆಲ್ಲ ಹಾಕ್ತೀರಾ? ಹಾಕೊಳ್ಳಿ. 1 ಕಪ್ ಅಷ್ಟು ಬೆಲ್ಲನಾ? 1 ಕಪ್ ರವೆಗೆ 1 ಕಪ್ ಅಷ್ಟು ಬೆಲ್ಲ. ಬೆಲ್ಲ ಮತ್ತೆ ಕಾಯಿ ತುರಿ. ಕಾಯಿ ತುರಿ ಬೆಲ್ಲ ಮಧ್ಯೆ ಹಾಕೊಂಡು ಕುದಿಸ್ಕೊಳ್ಳೋದಾ? ಎಲ್ಲ ಸೇರಿ ಒಂದು ಸತಿ. ಅದೇನು ಹೇಳ್ಬಿಟ್ಟು ಹಾಕ್ಬೇಕು? ಇದು ಕಡಲೆಬೇಳೆ.
ಹುರ್ಕೊಳ್ಳೋದು ಏನು ಬೇಡ, ಹಂಗೆ ಇಲ್ಲ ಇದೇನ್ ಹುರ್ಕೊಳ್ಳೋದು ಬೇಡ, ಯಾಕಂದ್ರೆ ಇದು ಇದ್ರಲ್ಲಿ ಬೇಯುತ್ತಲ್ವಾ ಅದು. ಓಕೆ. ಆಮೇಲೆ ಮತ್ತೆ ಡೀಪ್ ಫ್ರೈ ಮಾಡ್ತೀವಲ್ವಾ, ಸೊ ಏನು ಹುರ್ಕೊಳ್ಳೋದೇನು ಬೇಡ. ಓಕೆ. ಯಾರಿಗೆ ಇಷ್ಟ ಇದು? ಯಜಮಾನ್ರ ಹೆಸರೇನು? ಅವರು ಪ್ರದೀಪ್ ಅಂತ. ಪ್ರದೀಪ್ ಇಷ್ಟನಾ? ಪ್ರದೀಪಿಗೂ ಇಷ್ಟ. ಆಮೇಲೆ ನಾವು ಊರಿಗೆಲ್ಲ ಹೋದಾಗ ನಮ್ಮ ಅಜ್ಜಿ, ನಮ್ಮ ಅಮ್ಮ, ದೊಡ್ಡಮ್ಮ ಎಲ್ಲ ಮಾಡ್ತಾ ಇರ್ತಿದ್ರು ಇದನ್ನೇನೆ. ಓಕೆ, ಅದನ್ನ ನೋಡ್ಕೊಂಡು ನೀವು ಇಲ್ಲಿ ಮಾಡ್ತಾ ಇದ್ದೀರಾ. ಕುದಿಬೇಕಲ್ಲ ಇದು? ಕುದಿಬೇಕು. ಒಂಚೂರು ಏಲಕ್ಕಿ ಪುಡಿ ಹಾಕೊಳ್ಳಿ. ಅಂದ್ರೆ ಇದು ಇಟ್ಕೊಂಡು ತಿನ್ಬೋದಾ ಸಿಂಧು? ಇಟ್ಕೊಂಡು ತಿನ್ಬೋದು. ಬೇಕಾದ್ರೆ ಇನ್ನ ಫ್ರಿಜ್ ಅಲ್ಲಿ ಅಂದ್ರೆ ಇಟ್ಕೊಂಡು ಸುಮಾರು ದಿನ ಇಟ್ಕೋಬಹುದು. 1-2 ದಿನ ಇಟ್ಕೊಂಡು ತಿನ್ಬೋದು. ಗ್ಯಾರಂಟಿಯಾಗಿ? ಗ್ಯಾರಂಟಿ. ಓಕೆ. ಈಗ ಕುದೀತಾ ಇದೆ, ರವೆ ಹಾಕೊಳ್ಳೋಣ. ಈಗ ಸಿಮ್ಮಲ್ಲಿ ಇಟ್ಬಿಡೋಣ, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಚೆನ್ನಾಗಿ ಬೇಯಲಿ. ಮುಚ್ಚಿಬಿಡೋಣ ಅದಕ್ಕೆ. ಕುದಿಲಿ ಬಿಡಿ. ಒಂದ್ಸತಿ ತಿರ್ಸ್ಬಿಡ. ಕೇಸರಿ ಬಾತಿನ ಪರಿಸ್ಥಿತಿ ಇದೆ ಇವಾಗ. ಈಗ ಬೆಲ್ಲದ ಕೇಸರಿ ಬಾತು ಹಿಂಗೆ ತಿನ್ಕೋಬಹುದು, ಚೆನ್ನಾಗಿರುತ್ತೆ. ಹಿಂಗೂ ತಿನ್ಬೋದು. ಉಂಡೆ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಇನ್ನೊಂದು ಪ್ರೊಸೆಸ್ ಅಲ್ವಾ? ಇಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಡೋಣ ಸ್ವಲ್ಪ. ಕಾಯಕ್ಕೆ ಇಡೋಣ, ಇದು ಬಿಸಿ ಇರುತ್ತಲ್ಲ. ಹೌದು, ತಣ್ಣಗಾಗಬೇಕು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದೇನೋ ಮೈದಾ ಹಿಟ್ಟು ಕಲ್ಸ್ಕೋಬೇಕು ಅಲ್ಲ, ಕಲ್ಸ್ಕೊಳ್ಳಿ. ಸೋಡಾ ಹಾಕ್ತಾ ಇದೀನಿ. ಓಕೆ. ಉಪ್ಪು ಹಾಕ್ತೀನಿ. ಹಾಕೊಳ್ಳಿ ಮೇಡಮ್. ಏನಕ್ಕೆ ಉಪ್ಪು? ಇದಕ್ಕೊಂದ್ ಸ್ವಲ್ಪ ಸೀನರಿ ಅಲ್ಲ, ಒಂಚೂರು ಲೈಟ್ ಆಗಿ, ಇಲ್ಲ ಅಂದ್ರೆ ಚಪ್ಪೆ ಚಪ್ಪೆ ಇರುತ್ತಲ್ಲ. ಓಕೆ. ಚೂರು ಅರಿಶಿನ ಕೊಡಿ. ಅರಿಶಿನ ಕೊಡ್ಲಾ? ಕೊಡ್ತೀನಿ. ಎವರೆಸ್ಟ್ ಅವ್ರ ಅರಿಶಿನ ಪುಡಿ ಕೊಡ್ತೀನಿ ತೊಗೊಳ್ಳಿ. ಕಡಿಮೆ ಮಾಡೋಣ ಅನ್ಸುತ್ತೆ. ಸಾಕು, ಈಗ ಆಫ್ ಮಾಡಿ. ಆಫ್ ಮಾಡ್ಬಿಟ್ರು ವಾಸಿ. ಏನ್ ಬೇಕು? ಪ್ಲೇಟಿಗೆ ಹಾಕೊಂಡ್ಬಿಟ್ಟು ತಣ್ಣಗೆ ಮಾಡೋಣ ಅಂತನಾ? ಹಂಗೆ ತಿಂದ್ರೆ ಕೇಸರಿ ಬಾತು, ಆಮೇಲೆ ತಿಂದ್ರೆ ಸೊಕ್ಕಿನುಂಡೆ, ಸಿಕ್ಕಿನುಂಡೆ. ಎಸ್. ಸಾಕಾ ಅಷ್ಟು ಪೇಸ್ಟು? ಸಾಕು. ಅಂದ್ರೆ ಬರೀ ಹಿಂಗ ಅದ್ದಿ ಹಾಕದಲ್ವಾ, ಸಾಕು. ಸ್ವಲ್ಪ ಎಣ್ಣೆನ ಕೈಗೆ ಹಚ್ಕೊಂಡು, ಓಕೆ, ಏನ್ ಕೈಗೆ ಅಂಟ್ಕೊಳ್ಳುತ್ತೆ ಅಂತ ಅಷ್ಟೇ, ಉಂಡೆ ಮಾಡಿ ಇಟ್ಕೊಂಡ್ಬಿಡೋಣ. ಆಯ್ತು, ತೊಳಿ ಉಂಡೆ ಮಾಡಿ ಇಟ್ಕೊಳ್ಳಿ. ಇಷ್ಟೊಂದು ದಪ್ಪ ಮಾಡ್ತಾ ಇದ್ದೀರಾ? ಸಾಕಾ ಅಷ್ಟು ದಪ್ಪ? ಸಾಕು. ಓಹೋ, 100 ಆಗ್ಬೋದಲ್ಲ ಇದ್ರೊಳಗಡೆ? ಆಗುತ್ತಲ್ಲ? ಆಗುತ್ತೆ, 30 ಆಗುತ್ತೆ. ಹೌದಾ? ಈಗ ಉಂಡೆ ರೆಡಿ ಇದೆ. ಓಕೆ. ಇದರಲ್ಲಿ ಅದ್ಬಿಟ್ಟು ಬಿಡಿ. ಎಣ್ಣೆಯಲ್ಲಿ ಕರಿಯುವ ವಿಧಾನ, ಕರೀರಿ, ಅದು ಹೆಂಗ್ ಕರಿತೀರ ನೋಡ. ಏನೋ ಕಲರ್, ಕೆಂಪು ಕಲರ್ ಬರ್ತಾ ಇದ್ದಿಲ್ಲ. ಅದು ಅರಿಶಿನ ಹಾಕಿದೀವಲ್ವಾ, ಸ್ವಲ್ಪ ಅರ್ಶಿನ ಹಾಕಿದ್ರೆ ಕೆಂಪಾಗೋಯ್ತಲ್ರಿ. ಸಿಮ್ಮಲ್ಲೇ ಬೇಯ್ಬೇಕಾ? ಇದು ಸಿಮ್ಮಲ್ ಇದೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದಾದ್ರೆ ಸಾಕು, ಯಾಕಂದ್ರೆ ಬೆಂದಿರುತ್ತಲ್ವಾ ರವೆ ಎಲ್ಲ ಬೆಂದಿರುತ್ತೆ. ಇಲ್ಲಿ ಏನ್ ಬೇಯ್ಬೇಕಾಗಿರೋ ಮೈದಾ ಮಾತ್ರ. ಅದಷ್ಟೇ. ಇದಾಗಿದೆ. ಸಿಂಧೂರಿ ಆಗಿದೆಯಾ? ಆಗಿದೆ. ಆಫ್ ಮಾಡೋಣ? ಅಲ್ಲ, ಎತ್ಬಿಟ್ಟು ಮಾಡ್ಬೋದು. ಓಕೆ, ತಗೊಳ್ಳಿ, ಪರವಾಗಿಲ್ಲ. ಮಲೆನಾಡಿನ ಸಿಕ್ಕಿನ ಉಂಡೆ ರೆಡಿ ಇದೆ. ಓಕೆ, ಮಲೆನಾಡಿನ ಸೊಕ್ಕಿನ ಉಂಡೆ, ಸಿಕ್ಕಿನ ಉಂಡೆನ ರೆಡಿ ಮಾಡಿ ನಮ್ ಕೈಲಿ ಕೊಟ್ಟಿದ್ದಾರೆ. ಅದ್ಭುತವಾಗಿ ಮಾಡಿದ್ದಾರೆ. ಮಾಡುವಂತ ಕ್ರಮ ಚೆನ್ನಾಗಿತ್ತು. ಸಿಂಧು ಅವರು ಇದನ್ನ ಯಾವ ರೀತಿ ಮಾಡಿದ್ರು, ಅದು ಕಾರ್ಗಿಲ್ ಬಂದಿದ್ದಾರೆ. ಕಾರ್ಗಲ್ ಬಂದಿದ್ದಾರೆ. ಏನ್ರಿ ಮುಳ್ಳಿ ಎಲ್ಲ ತಪ್ಪ ಹೇಳ್ತಾ ಇದೀರ ಅಂತ. ನಮ್ಮ ಶಿವಮೊಗ್ಗದ ಹತ್ರ ಜೋಗ್ ಹೋಗ್ಬೇಕಂದ್ರೆ ಕಾರ್ಗಲ್ ಸಿಗುತ್ತೆ ನಿಮ್ಗೆ. ಅಲ್ಲಿಂದ ಒಂದು 8 ಕಿಲೋಮೀಟರ್ ಜೋಗ್ ಕಾಣುತ್ತೆ. 5 ಕಿಲೋಮೀಟರ್ 5 ಕಿಲೋಮೀಟರ್ ಜೋಗ್ ಕಾಣುತ್ತೆ. ಅಲ್ಲೇ ಹುಟ್ಟಿ ಬೆಳೆದಿ. ಓದಿದೆಲ್ಲ ಶಿವಮೊಗ್ಗದಲ್ಲ? ಇಲ್ಲ, ನಾವು ಫಸ್ಟ್ ಮಂಡ್ಯದಲ್ಲಿ ಇದ್ವಿ. ಅಲ್ಲಿ ಈಗ ಅಲ್ಲಿ ಅಪ್ಪಂಗೆ ಅಲ್ಲಿ ಟ್ರಾನ್ಸ್ಫರ್ ಆಗಿದೆ ಈಗ. ಓಕೆ, ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸಿಕ್ಕಿನುಂಡೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ 2 ಕಪ್ ನೀರು, 1 ಕಪ್ ಬೆಲ್ಲ, ಅರ್ಧ ಕಪ್ ತೆಂಗಿನಕಾಯಿ ತುರಿ, ಕಡಲೆಬೇಳೆ,
ಏಲಕ್ಕಿ ಪುಡಿ ಹಾಕಿ ಕುದಿಯಲು ಬಿಡಿ. ಇದಕ್ಕೆ 1 ಕಪ್ ಮೀಡಿಯಂ ರವೆ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಬೇಯಲು ಬಿಡಿ. ನಂತರ ಮಿಶ್ರಣವನ್ನು ಪ್ಲೇಟ್ಗೆ ಹಾಕಿ ಆರಿಸಿ. ಮೈದಾ ಹಿಟ್ಟಿಗೆ ಅಡುಗೆ ಸೋಡಾ, ಚಿಟಿಕೆ ಉಪ್ಪು, ಅರಿಶಿನ, ನೀರು ಹಾಕಿ ಕಲಸಿಕೊಳ್ಳಿ. ತಣ್ಣಗಾದ ಹೂರಣವನ್ನು ಕೈಗೆ ಎಣ್ಣೆ ಹಚ್ಚಿಕೊಂಡು ಉಂಡೆ ಮಾಡಿ ಕಲಸಿಕೊಂಡ ಮೈದಾ ಮಿಶ್ರಣದಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸಿಕ್ಕಿನುಂಡೆ ಸವಿಯಲು ಸಿದ್ಧ. ಸಿಂಧು ಅವರೇ, ಟೇಸ್ಟ್ ಮಾಡಿ ನೋಡೋದಾ? ಮಾಡಿ. ತಾಡಪ್ಪ, ಯಾಕೋ ಪ್ರದೀಪ್ ಕೇಳ್ಬಿಡ್ತೀರಿ. ಪ್ರದೀಪ್, ನಿಮ್ಮಲ್ಲಿ ಮಾಡೋದ್ರಲ್ಲಿ ಇದೇ ತರ ಕೆಂಪು ಕಲರ್ ಬಂತೇನ್ರಿ, ಯೆಲ್ಲೋ ಕಲರ್ ಹಾಕಿದಕ್ಕೆ? ಹಿಂಗೆ ಇರ್ತೇನ್ರಿ ಪ್ರದೀಪ್? ಓಕೆ, ಅವ್ರು ಹೌದು ಅಂದ್ಮೇಲೆ ತಿಂತಾ ಇರದೆ. ಬಿಸಿ ಇರುತ್ತೆ, ಇದು ತಣ್ಣಗಾದ್ಮೇಲೆ ಚೆನ್ನಾಗಿರುತ್ತೆ. ಫ್ರಿಜ್ ಇಟ್ಕೋಣ? ಅಲ್ಲ, ಆ ಥರ ಅಲ್ಲ. ಇಟ್ಕೊಂಡು ತಿನ್ಬೋದು ಒಂದ್ 2-3 ದಿನ. ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. 1-2 ದಿನ ಅಂತೂ ಇಟ್ಕೋಬಹುದು. ಚೆನ್ನಾಗಿದೆ, ಹೊಸ ರುಚಿ. ಈ ಸೊಕ್ಕಿನ ಉಂಡೆ ಯಾರು ತೋರಿಸಿದ್ರು? ಅದೇ ಒಬ್ಬರೇ ತೋರಿಸಿದ್ರು. ಅದ್ಭುತ. ಅಕ್ಕನ ಮಕ್ಳಿಗೆ, ನನ್ನ ಮಗಳಿಗೆಲ್ಲ ತುಂಬಾ ಇಷ್ಟ ಆಯ್ತು. ಅಳಿಯಂದ್ರು ಬಂದಾಗ ಅದು ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಪ್ರದೀಪ್, ಬರೀ ಸೊಕ್ಕಿನುಂಡೆ ಸುಕ್ಕಿನುಂಡೆಗೆಲ್ಲ ಹೋಗ್ಬೇಡಿ. ಅಳಿಯಂದ್ರು ಹೋಯ್ತು ಅಂದ್ರೆ ಮನೇಲಿ ಜೋರಾಗಿರ್ಬೇಕು. ಏನಂತೀರಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಯೂನಿಬಿ ಕುಕ್ಕೀಸ್ ಅವರು ಅದ್ಭುತವಾದ ಕುಕ್ಕೀಸ್ನ ಕೊಡ್ತಾ ಇದ್ದಾರೆ. ಇದ್ರೊಳಗೆ ನಿಮ್ಗೆ, ನಿಮ್ಮ ಮಗನಿಗೆ, ನಿಮ್ಮ ಯಜಮಾನರಿಗೆ 1 ವಾರಕ್ಕಾಗೋಷ್ಟು ಕುಕ್ಕೀಸ್ ಇದೆ. ಆರಾಮಾಗಿ ತಿನ್ಕೋಬಹುದು, ಸಿಕ್ಕಾಪಡೆ ಮಜವಾಗಿರುತ್ತೆ. ಓಕೆ, ಮಗನ್ ಕರ್ಕೊಂಡ್ಬಂದಿದ್ದೀರಾ? ಇಲ್ಲ, ಕರ್ಕೊಂಡ್ಬಂದಿಲ್ಲ. ಮತ್ತೆ ಯಾಕೆ ಮಲ್ಲ ಅಮ್ಮನ್ ಬಿಟ್ಟು ಬಂದಿದ್ದೀರಾ? ಬೇಗ ಮನೆಗೆ ಹೋಗ್ರಿ, ನೋಡ್ರಿ. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿದೆ. ಖಾಲಿ ಮಾಡಬೇಕು ಅಲ್ಲಿ ತನಕ. ರೀ ಮುರಳಿ, ಟೈಮ್ ಆಯ್ತು, ಇನ್ನೇನ್ರಿ ತಿರ್ಗಾ ಬ್ರೇಕ್ ಅಂತ ಇದ್ದೀರಾ? ನೀವು ಆಮೇಲೆ ತಿನ್ಕೊಳ್ಳಿ, ಫಸ್ಟ್ ಕಾರ್ಯಕ್ರಮ ಮುಗಿಸಿ. ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ, ನಮಗೂ ಒಂದು ಚಾನ್ಸ್ ಕೊಡಿ, ನಾವು ಬಂದು ಅಡುಗೆ ಮಾಡಬೇಕು, ನಮ್ಮಲ್ಲೂ ಕೈ ರುಚಿ ತುಂಬಾ ಸಖತ್ತಾಗಿರುತ್ತೆ ಅಂತ. ಖಂಡಿತವಾಗ್ಲೂ ನೀವು ಬರ್ಬೋದು, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ಬರ್ಬೋದು, ನಿಮ್ಮ ಮನೆ ಅಕ್ಕ ಪಕ್ಕ ಚೆನ್ನಾಗಿ ಮಾಡೋದಿದ್ರೆ ಅವ್ರನ್ನೂ ಕಲ್ಸ್ಕೊಡ್ಬೋದು. ಅವ್ರಿಗೂ ಕೂಡ ನಮ್ಮ ಒಗಂಡಬಿಲ್ ಅವಕಾಶ ಸಿಗುತ್ತೆ. ಅಡುಗೆ ಮಾಡೋ ಧೈರ್ಯ ಬೇಕಷ್ಟೇ, ತಿನ್ನಕ್ಕಂತೂ ನಾಡಿಯಾಗಿದ್ದೀವಿ. ಓಕೆ, ಕಾರ್ಯಕ್ರಮ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ. ಅಲ್ಲಿ ತನಕ